ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರು ಪವಿತ್ರವಾದ ಪಾದಾರವಿದೆ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧಿಷ್ಠಾನ ಮೂರ್ತಿಗಳನ್ನು ಇಟ್ಕೊಂಡ್ರಿ ನಿರಂಜನಪ್ಪವರ ಜನ್ಮದಿನೋತ್ಸವದ ಬಗ್ಗೆ ನಮ್ಮ ಅಪ್ಪ ಇಟ್ಟಾನ ನನ್ನ ಹೆಸರಿದನ ಅಂತ ಹೇಳ್ತಿದ್ರಪ್ಪ. ನಮ್ಮ ಅಪ್ಪ ಇಟ್ಟಾನ ನನ್ನ ಹೆಸರು ಅದೊಂದು ಉಪಕಾರ ಮಾಡ್ಯಾನ ನಿರಂಜನ ಅಂತ. ಬಾಕಿ ಯಾವ ನನ್ನನ್ನು ನೆನಪು ಮಾಡ್ಕೊಳ್ಳುವಂಥ ಶಬ್ದಗಳು ಅದನ್ನ ಇಟ್ಟಾನ ದೊಡ್ಡ ಉಪಕಾರ ಮಾಡ್ಯಾನ ಅಂತ. ಆತ್ಮಾನಂದಪ್ಪ ಅವ್ರು ಇಟ್ಟಿದ್ದ ಹೆಸರು ನಿರಂಜನ. ಈಗ ಅಪ್ಪ ಅವ್ರ ಮಕ್ಕಳಿಗೆ ಅವ್ರು ಇಟ್ಟಾರ ನಿರೂಪ ಅಂತ. ರೂಪ ಇಲ್ಲದ ನಿರೂಪದ ಇನ್ನೊಂದು ಅರ್ಥ ವಿವರಣೆ ಮಾಡುವುದು, ತಿಳಿಸ್ಕೊಡೋದು, ಅದು ಒಂದು ಅರ್ಥ ಆಗ್ತದೆ. ನಿರೂಪ ಅಂದ್ರೆ ರೂಪ ಇಲ್ಲದ ಸ್ಥಿತಿ, ಅದನ್ನು ತಿಳಿಸ್ಕೊಡುವಂಥ ಆಸ್ತಿ ಐತೆಲ್ಲಿ. ಅದಕ್ಕೆ ಅಂಥದ್ದೊಂದು ಬಹಳ ಅಪ್ಪ ಅವರು ಅದನ್ನೆಲ್ಲ ಹೇಳಿದ್ರು. ಅದೊಂದು ಉಪಕಾರ ಮಾಡ್ಯಾರ ನಮ್ಮ ಅಪ್ಪ. ಇಲ್ಲಿ ಮತ್ತೆ ವೇದಿಕೆ ಮೇಲೆ ಹಾಕಿರುವಂಥ ಎಲ್ಲ ಪೂಜ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ನೀತಿ ಅಂದರೆ ಧರ್ಮಾಚರಣೆ ಅಂತ ವಿಷಯ ಇಟ್ಕೊಂಡು ನೀತಿ ಧರ್ಮ ಎರಡೂ ಒಂದೇ. ಕೀಳಾದ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸುವಂತಹದ್ದು ಯಾವ ಆಚರಣೆ ಐತಿ ಅದಕ್ಕೆ ಧರ್ಮ ಆಚರಣೆ ನೀತಿ ಅಂತ ಕರೀತಾರೆ. ಅದನ್ನು ನಾವು ಯಾಕೆ ಮೊದಲಿಗೆ ಅದು ಬೇಕು, ಆ ಪಾಲನೆಯನ್ನು ನಾವು ಮಾಡಬೇಕು. ಉನ್ನತ ಸ್ಥಿತಿ ಅಂದ್ರೆ ಯಾವುದು? ಜ್ಞಾನದ ಪರಾಕಾಷ್ಠ ಸ್ಥಿತಿ. ಅದನ್ನು ಮುಟ್ಟಿಸ್ತೈತೆ. ನಾವು ಯಾರಿದ್ದೀವಿ, ನಾನೇ ದೇವರಿದ್ದೇನೆ ಎನ್ನುವಂತ ತಿಳುವಳಿಕೆ ಮಾಡಿಕೊಡ್ತೈತಿ ಅದು ನೀತಿ ಧರ್ಮ. ಈ ಲಾಭ ನಮಗಾಕೈತಿ, ಅದಕ್ಕೆ ಅದನ್ನು ಆಚರಣೆ ಮಾಡು. ನಾವು ಏನಿದ್ದೇವೆ ಈಗ ಅಲ್ಲದನ್ನು ನಾವು ಅಂತ ಕೀಳು ಭಾವದೊಳಗಿದ್ದೇವೆ, ಜೀವ ಭಾವದೊಳಗೆ ಕೂತೇವಿ. ಅಲ್ಲದ ಭಾವನೆಯನ್ನ ಇದನ್ನು ಹೊಡೆದು ಹಾಕ್ಲಿಕ್ಕೆ ಆದೇನದ ನೀತಿ ಧರ್ಮಾಚರಣೆ ನಮಗದು ಸಹಾಯಕ್ಕೆ, ಉನ್ನತ ಸ್ಥಿತಿಗೆ ಒಯ್ದು ಮುಟ್ಲಿಕ್ಕೆ ಅದು ಭದ್ರವಾದಂಥ ಬುನಾದಿ. ಅದನ್ನು ಆಚರಣೆ ಮಾಡಲಿಲ್ಲ ಅಂತಂದ್ರೆ ಅದನ್ನು ಯಾರಿಗೂ ಆ ಉನ್ನತ ಸ್ಥಿತಿಯನ್ನು ಹೊಂದಕ್ಕೆ ನಾವು ಯಾರಿದ್ದೇವೆ ಅಂತ ತಿಳ್ಕೊಳ್ಳಿಕ್ಕೆ ಆಗುವುದನ್ನ ಇಲ್ಲ. ಅದಕ್ಕೆ ಮೊದಲಿಗೆ ನೀತಿಯ ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟರು. ನೀತಿ ವಿಧಾನ ಎಲ್ಲ ಜೀವಿಗಳಲ್ಲಿ ಅದ ಐತಿ, ಪರಮಾತ್ಮ ಸ್ವರೂಪಿನ ಐತಿ. ಅದಕ್ಕೆ ಯಾವ ಜೀವಿಗೂ ಪೆಟ್ಟು ಹಚ್ಚಬೇಡ. ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಅದ. ಕರುಣವಿರಲಿ ಜೀವರಳು ನೀತಿ ವಿಧಾನ. ಎಲ್ಲರಲ್ಲಿ ಪರಮಾತ್ಮ ಸ್ವರೂಪನಾದ ಕರುಣಾ ದೃಷ್ಟಿಯಿಂದ ಅವು ಮಾಡಿದ್ರೆ ಮಾಡಲಿಕ್ಕೆ ನೀನು ಮಾಡಕ್ ಹೋಗ್ಬೇಡ. ಅವು ಮಾಡ್ಯಾನಂತ ನೀ ಮಾಡಕ್ ಹೋಗ್ಬೇಡ, ನೀ ಅನೀತಿ ವ್ಯವಹಾರ ಮಾಡಕ್ ಹೋಗ್ಬೇಡ, ಮತ್ತು ನಿನಗೆ ಹೀನ ಸ್ಥಿತಿ ಬರ್ತದೆ. ಆದ್ರೆ ಇದನ್ನ ನಾವು ಪಾಲನಾ ಮಾಡೋದು ಮಾತಾಡೋದು ಭಾಳ ಕ್ಲಿಯರ್ ಆಗ್ತೈತಿ. ಇರುವುದು ಮಾತ್ರ ಭಾಳ ಕತ್ತಿ ಅಲ್ಲಿಗೆ ಮೇಲೆ ನಡೆದಂಗದ ಅಂತ ಹೇಳಿದ್ರು. ನೀತಿವಂತ ಜೀವನ ಸಾಗಿಸಿದರೆ ಅವ ಜ್ಞಾನಿ, ನೀತಿ ಇಲ್ಲದವ ಅವ ಅಜ್ಞಾನಿ. ಇವತ್ತು ನೀತಿವಂತದಂದ್ರೆ ನಾವು ನಾಳೆ ಜ್ಞಾನಿ ಆಗುತ್ತೆ. ನೀತಿ ನಿಷ್ಠ ಆಗಿ ಬಾಳೋದಂದ್ರೆ ಅದು ಕತ್ತಿಯಲ್ಲಿಗಿನ ಮೇಲೆ ನಡೆದಂಗನೆ. ವಿಷಯದ ವ್ಯಾಮೋಹ ನಮ್ಮನ್ನು ನೀತಿ ಬಿಡಾಕತ್ತೈತಿ. ವಿಷಯದ ವ್ಯಾಮೋಹನ ನಮ್ಮನ್ನು ನೀತಿ ಬಿಡಾಕತ್ತೈತಿ. ಅತಿಯಾದ ವಿಷಯದ ವ್ಯಾಮೋಹ ಕಡುಲೋಭ ಇನ್ನೊಬ್ಬರು ಕೆಡಕ್ ಮಾಡಾಕತ್ತೈತಿ. ತನ್ನ ಅವಶ್ಯಕತೆಗೆ ಎಷ್ಟೈತಿ ಅಷ್ಟರಾಗ ಬದುಕಾಕತ್ರ ಏನು ಬಂದ್ರಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡಾಕತ್ತದಿಲ್ಲ. ಅದು ಹೆಚ್ಚಿನ ಆಶಯ ಏನೈತಿ ನೋಡ್ರಿ, ಅದು ನೀತಿ ಬಿಡಾಕ. ವಿಷಯದ ಆಶೆ ಅತಿ ಇದ್ದವಂಗೆ ನೀತಿ ಪಾಲನೆ ಮಾಡಕ್ಕಾಗುದು. ಆಶೆ ಹೆಂಗೆ ಕಡಿಮೆ ಆಗೈತಿ ಹೆಂಗೆ ನೀತಿ ನಮ್ಮಲ್ಲಿ ಭದ್ರತೆ. ವಿಷಯದ ವ್ಯಾಮೋಹವನ್ನು ನಾವು ಕಡಿಮೆ ಮಾಡ್ಕೊಂಡು, ಯಾಕದ್ರಿಂದ ಲಾಭ ಇಲ್ಲ. ವಿವೇಕ, ಇಂಥ ವಿವೇಕ ಉದಯ ಆದಾಗ ನಮಗೆ ನೀತಿ ಬರ್ತದೆ. ವಿವೇಕ ಇಲ್ಲೇ ನಮಗೆ ನೀತಿ ಪಾಲನೆ ಮಾಡಕ್ಕಾಗುದಿಲ್ಲ. ವಿವೇಕ ಉದಯ ಆಗ್ಬೇಕಾದ್ರೆ ವಿವೇಕವಂತರ ಸಂಗನ ನಮಗೆ. ಅದರಿಂದ ಏನು ಲಾಭ ಐತಿ ಅನ್ನೋದನ್ನ ನಾವು ಸರಿಯಾಗಿ ಎಲ್ಲರೂ ನೀತಿ ಪಾಲನೆ ಮಾಡಬೇಕು, ಧರ್ಮ ಪಾಲನೆ ಮಾಡಬೇಕು ಅಂತಾರೆ. ಧರ್ಮ ನೀತಿ ಅನ್ನೋದು ಅದು ಸರಿಯಾಗಿ ತಿರುಳ ಏನು ಗೊತ್ತಿಲ್ಲ. ಧರ್ಮ ಅಂದ್ರೆ ಪಟ್ಟ ಬಿಡ್ಕೋದು ಧರ್ಮ ಅಲ್ಲ, ಗಡ್ಡ ಬಿಡುದು ಧರ್ಮ ಅಲ್ಲ, ಹೊರಗೆ ಏನಾರ ಬಾಯಿ ಸೋಗ ಆಚರಣೆ ಮಾಡ್ಕೊತ ಕೊಡುದು ಧರ್ಮ ಅಲ್ಲ, ಯಾವ್ದಾರ ಗಂಡಿ ಇವನ್ನ ಇಟ್ಕೊಂಡು ಪೂಜೆ ಮಾಡೋದು ಧರ್ಮ ಅಲ್ಲ. ಇದ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟೇವು. ಯಾವ್ದಾರ ಒಂದು ಹೊರಗಿನ ಬಾಹ್ಯಾಚರಣೆಗೆ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟೇವ. ಯಾವ ಧರ್ಮ? ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ.
ಯಾವ ಜೀವಿಗೂ ನಮ್ಮಿಂದ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಕೆಡಕಾಗಬಾರದು. ಅದಕ್ಕೆ ತಪಸ್ಸು ಅಂತಂದಾರ. ಆ ಧರ್ಮಾಚರಣೆಗೆ ತಪಸ್ಸು ಅಂದಾರ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ಕುಡಿದ ಶರೀರದಿಂದ. ಶರೀರದಿಂದ ಎಂಥ ತಪಸ್ಸು? ಹೊರವಧುವಿನ ಕೂಟ, ಅನ್ಯರ ವಿತ್ತಾಪಹರಣೆ, ಅಹಿಂಸೆ, ಅತಂತ್ರ ಅಭಕ್ಷ, ಇವೆಲ್ಲ ಪರಿವಿಡದಿ ಪಾತಕಗಳು ಪಶು ಪಕ್ಷಿಗಳ ಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳು ಎಡೆಬಿಡದೆ. ಇಂಥವ್ನು ಮಾಡಿದ್ರೆ ಏನಾಗ್ತೈತಿ ಅಂದ್ರೆ ಇಂಥ ಹಿಂಸೆ, ಸುಳ್ಳು ಹೇಳುವುದು, ಮೋಸ ಮಾಡುವುದು, ಚಾಡಿ ಹೇಳುವುದು, ಅದು ವಾಣಿಯಿಂದ ನಡೀತವೆ. ಮನಸ್ಸಿನಾಗ ಇನ್ನೊಬ್ಬರ ಆಶಯ, ಇನ್ನೊಬ್ರು ತಗೋಬೇಕು ಆಶಯ ಮಾಡಾಕಸ್ತಾವ, ಅನೀತಿ ವ್ಯವಹಾರ ಮಾಡಾಕಸ್ತಾವ, ದುಡುಗು ಮಾಡಾಕಸ್ತಾವ, ಮೋಸ ಮಾಡಾಕಸ್ತಾವ. ಅದನ್ನು ವಿಹಿತರಿಂದ ಸಿಕ್ಕಿ ಬೇಸಾಗ್ತದೆ. ಸಿಗ್ಲಿಲ್ಲ ಅಂದ್ರೆ ನಿಶ್ಚಿತ ವ್ಯವಹಾರ ಸರಳ ಚಲವಾಗ್ತದೆ. ಅವ ಅದಾವಿಲ್ಲ ಈಗಿನ ಈ ಜಗತ್ತೆಲ್ಲ ಅದನ್ನ ಅನ್ಬಿಟ್ಟೈತಿ. ಬೇಕಾದಂತ ಉನ್ನತ ಅಧಿಕಾರಿಗಳನ್ನು ತುಡುಗು ಮಾಡೋದು, ನಾವು ಮೋಸ ಮಾಡೋದು, ತುಡುಗು ಮಾಡೋದು. ಮಠಮಾನಿಗಳಲ್ಲಿ ಐತಿ ಖರೆ ಹೇಳ ಸ್ವಾಮಿಗಳು ಯಾರು ಬರ್ಬೇಕು. ಇದಕ್ಕಿದ್ದಂಗೆ ಹೇಳುವಂತ ಸಾಮರ್ಥ್ಯ ಐತೆನ ಯಾವ್ದಾರು ಸ್ವಾಮಿಗಳಿಗೆ? ಇಲ್ಲದನ್ನ ಜನರು ತಲೆಯಾಗಿ ತುಂಬ್ತಿರಿಲ್ಲ. ದೇವ್ರ ಅಲ್ಲಿದಾನ ಇಲ್ಲಿದಾನ ಸುಳ್ಳು ಖರೇನೋದು. ಗುಡಿಯಾಗದಾನ, ಗಮ್ಯಾಗದಾನ, ಮಠದಾಗ ಯಾವ್ದ್ರಾಗ ಗಮ್ಯಾಗದಾನ, ಯಾವ್ದ್ರ ಗುಡ್ಡದಾಗದಾನ, ದೇವ್ರಿಗೆ ಇಲ್ಲದ ಕಲ್ಪನಾ ಕಟ್ಟಿ ಕಟ್ಟಿ ಜನರು ತಲೆಯಾಗಿ ತುಂಬೋದು ಸುಳ್ಳು ಖರೇನು ಇದು? ಸುಳ್ಳು ಹೇಳಿದ್ರೆ ನರಕೈತಿ ಅಂತ ನೀವು ಅಂತೀರಿ. ಮತ್ತೆ ಇವ್ರಿಗೆಲ್ಲ ಏನಕೈತಿ? ಇದಕ್ಕಿದ್ದಂಗೆ ಹೇಳ್ಬಿಟ್ಟಿದ್ರೆ ಜಗತ್ತು ಈ ಸ್ಥಿತಿಯಾಗಿ ಇರ್ತಿದ್ದಿಲ್ಲ. ಎಲ್ಲರೂ ಇಷ್ಟೊಂದು ಕಷ್ಟ ಅನುಭವಿಸುತ್ತಿಲ್ಲ. ದಾರಿ ತಪ್ಪಿಸೋರ ನಮ್ಮನ್ನು ಯಾರು ಧರ್ಮಗುರುಗಳನ್ನವರು, ಮಠಮಾನ್ಯದನ್ನವರು ದಾರಿ ತಪ್ಪಿಸೋರಿಲ್ಲ. ಯಥಾರ್ಥವಾಗಿ ತಿಳಿಸ್ಕೊಡೋರು ಯಾರದಾರ? ಎಲ್ಲಿ ಹೇಳೋದ್ರಲ್ಲಿ ನಿಮಗೆ ಖರೆ ಹೇಳೋರು ಎಲ್ಲಿ ಸಿಗ್ಬೇಕು ನಿಮಗೆ? ಅವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ, ಸುಳ್ಳು ಹೇಳೋರ್ನ ನಂಬ್ತೀರಿ ನೀವು ಬರೀ. ಹೌದಿಲ್ಲ? ಹೋಗಕೊಂಡು ಅಡ್ಡಾಡೋರು ದೊಡ್ಡ ದೊಡ್ಡ ಸ್ವಾಮಿಗಳು ಅಂತ ದೊಡ್ಡ ದೊಡ್ಡ ಮಠ ಕಟ್ಟಾರು, ದೊಡ್ಡ ದೊಡ್ಡ ಏನು ಅವ್ರದ್ದು ಆಸ್ತಿ ಪಾಸ್ತಿ ರಗಡೆ ಐತಿ. ಆಗ್ರಿ ಅವ್ನು ನಿಜವಾಗಿದ್ದ ಅವ್ನಿಗೆ ಹರಕತ್ ಏನೈತಿ? ಜಗತ್ತನ್ನ ಚಾಟನ್ನು ಹೊತ್ನಾಗ ಅದನ್ನು ತೊಗೊಂಡು ಏನ್ ಮಾಡ್ಬೇಕಾಗೈತಿ? ಅವ ಹುಚ್ಚಿ ಹೋದ್ರ ಬಂಗಾರ ಆಕೈತಿ. ಹುಚ್ಚಿ ಅಂತಿದ್ರಪ್ಪ ಅವ್ರು. ಅದನ್ನ ತಗೊಂಡು ಏನ್ ಮಾಡ್ಬೇಕು? ಬಂಗಾರ ಗಿಳಿಗೆ ಬಡಿಸ್ತೀನಿ ಎಲ್ಲ ಆಶ್ರಮಕ್ಕೆ, ಅದನ್ನ ಮಾಡ್ಬೇಕಾದ್ರೆ ಅದನ್ನ ತಗೊಂಡು ಏನ್ ಮಾಡ್ಬೇಕು? ವಿಶ್ವದ ವಿಷಯನ ನಮ್ಗೆ ದುಃಖ ಕೊಡ್ತಾವ. ಅದನ್ನು ಪಡ್ಕೊಳ್ಳೋ ಸಂಬಂಧ ಮಾಡೋ ಶ್ರಮ ಎಲ್ಲ ವ್ಯರ್ಥ. ಅದರಿಂದ ಏನೆಲ್ಲ ಕರ್ಮಗಳನ್ನು ಮಾಡಿ ಹೀನ ಜನ್ಮಗಳನ್ನು ನಾವು ಹೊಂದಬೇಕಾಗಿದೆ. ಅನೀತಿ ವ್ಯವಹಾರ ಮಾಡೋದು ಅದ್ರ ಸಂಬಂಧ ಹೌದಿಲ್ಲ? ಏನೆಲ್ಲ ಮಾಡೋದು ಅದನ್ನೆಲ್ಲ ಮಾಡಿ ನೀನು ಸುಖ ಹೊಂದಿದ್ಯಾ? ಪ್ರಾಮಾಣಿಕತನದಿಂದ ದುಡಿದು ಗಳಿಸಿದ್ದ ನಮಗೆ ಸುಖ ಕೊಡುದಿಲ್ಲ. ಇನ್ನು ಇನ್ನೊಬ್ಬರಿಗೆ ಅನೀತಿ ವ್ಯವಹಾರ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿದ್ದು ಸುಖ ಕೊಡ್ತೈತೆ? ಕೊಡ್ತೈತೆ? ಕೊಟ್ಟೈತೇನೆ? ಯಾರಿಗೇನೆ ಕೊಡುದಿಲ್ಲ. ಅದಕ್ಕೆ ಮಹಾತ್ಮರು ಮೊದಲ ವಿಹಿತತೆಯಿಂದ ನಡ್ಕೋ, ಆ ನಂತರ ನಿಶ್ಚಿತ ವ್ಯವಹಾರ ಅಂತ ಅತಿ ಅದನ್ನು ದೂರ ಉಳಿತದೆ. ಯಾವಾಗೋ ಬಿಟ್ಟಾರ ಅದನ್ನು. ವಿಹಿತದಿಂದನೂ ಇದು ಸಿಗುದಿಲ್ಲ, ನಿಶ್ಚಿತದಿಂದೂ ಇಲ್ಲ ಅನ್ನೋದು ಹಿಂದಗಡೆ ಗೊತ್ತಾಕೈತಿ. ನನಗೆ ಉನ್ನತ ಸ್ಥಿತಿಯನ್ನು ಹೊಂದುವಾಗ ಜ್ಞಾನ ಆದ್ಮ್ಯಾಗ ಇದೆಲ್ಲ ಗೊತ್ತಾಕೈತಿ. ಯಾವ್ದ್ರಿಂದನೂ ಇದರಿಂದ ಸುಖ ಶಾಂತಿ ಸಿಗುದಿಲ್ಲ ಅನ್ನೋದು ಅವಾಗ ಹೊಡಿತೈತಿ. ಮೊದಲಿಗೆ ಇದು ನೀತಿವಂತನಾಗಿ ನಿನ್ನರಾಗಿದ್ದಾಗ ಅಷ್ಟೇ ನೀನು ಬಾಳೆ ಮಾಡಕ್ಕೆ. ಅದನ್ನ ನಿನ್ನದನ್ನು ವಸ್ತುವಿನಲ್ಲಿ ಅಷ್ಟೇ ನೀನು ಹೊಂದ್ಕೊಂಡಿರು. ಅನ್ಯದ್ರ ವಸ್ತುವಿನ ಕಡೆ ಹಣಿಕೆ ಹಾಕಕ್ ಹೋಗಬೇಡ. ಇನ್ನೊಬ್ರು ದುಡ್ಡು ಅಂದ್ರೆ ಮಣ್ಣು ಹಿಂಟಿ ಸಮಾನ. ಪರದ್ರವೇಶು ರೋಷ್ಟವತ್ ಪರತಾರೇಶು ಮಾತೃವತ್ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತಾ. ಹಿಂಗೆ ನಡ್ಕೊಂಡು ಅವರು ಜಗತ್ತಿನೊಳಗೆ ಬಹಳ ದುರ್ಲಭ ಐತೆ. ನಮ್ಗೆ ಇನ್ನೊಬ್ರು ದುಡ್ಡು ಅಂದ್ರೆ ಮಣ್ಣು ಹಿಂಟಿ ಸಮಾನ, ಇನ್ನೊಬ್ಬರ ಹೆಣ್ಮಕ್ಳಂದ್ರೆ ತಾಯಿ ಸಮಾನ. ತಾಯಿ ಅನುಕೂಲ ಯಾರಿಗಾರ ಅಲ್ಲಿ ಕೆಟ್ಟ ಭಾವನೆ ಬರ್ತೈತೆ, ತಾಯಿ ಅನುಕೂಲ ಆ ಭಾವನೆಯನ್ನು ಯಾಕೆ ಮಾಡ್ತಾರೆ? ಅಲ್ಲಿ ಮಹಾತ್ಮರಲ್ಲಿ ಇದು ಬರ್ತೈತಿ. ಅಂಥ ವಿಚಾರ ಇದ್ರೆ ನಮಗೆ ಬರ್ತೈತಿ. ಅದು ಆ ವಿಚಾರ ನಮ್ಮಲ್ಲಿ ಇಲ್ಲ, ಅಂತ ಸಂಸ್ಕಾರ ಇಲ್ಲ ನಮ್ಮಲ್ಲಿ. ಎಂತೆಂಥ ಸಂಸ್ಕಾರಗಳದ ನೋಡಿ. ಅಂಥವ್ರು ನೋಡಿ ನಾವು ಆ ಸಂಸ್ಕಾರ ಅದನ್ನು ತುಡುಗು ಮಾಡೋರು, ಸಂಘ ಮಾಡಿ ನಾವು ತುಡುಗು ಮಾಡೋರು. ಅಂಥವ್ರು ಮಾಡಿದ್ರು ನಾವು ಭಾಳಷ್ಟು ಮಾಡಿರ್ಬೋದು. ನಾವು ಅದ್ರ ಮ್ಯಾಗ ಗಳಿಸ್ಯಾರ, ನಾವು ಅದನ್ನ ಮಾಡ್ಬೇಕು. ಅದ ವ್ಯಾಪಾರ ಮಾಡ್ಬೇಕು. ಬರುವೊಂದು ವ್ಯಾಪಾರ ನೋಡ್ರಿ, ಸುಳ್ಳು ಹೇಳುವುದರಿಂದ ಬಿಸ್ನೆಸ್. ಸುಳ್ಳು ಹೇಳಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ನಡೆದಿಲ್ಲ. ಅದನ್ನು ಮೋಸ ಮಾಡೋದು, ಸುಳ್ಳು ಹೇಳುದು, ಅದನ್ನ ಮಾಡಿ ಏನು ಗಳಿಸಿದೆ? ಏನು ಸುಖ ಹೊಂದಿದಿ? ಮತ್ತು ನರಕನ ನಿನಗ ಕಟ್ಟಿಟ್ಟು ಬಿತ್ತಿನ ನಿನಗೆ. ಅದಕ್ಕೆ ಅವ್ರು ಮಾಡಲಿಲ್ಲ ಬಲ್ಲವರು.
ಅದರಿಂದ ಏನಕ್ಕೈತಿ ಅನ್ನೋದನ್ನ ಅವ್ರು ಕಂಡು ಹೇಳಿದ್ರು. ನಮಗದು ಗೊತ್ತಿಲ್ಲ, ಮುಂದೆ ಪರಿಣಾಮ ಏನಕ್ಕೈತಿ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ ತಾತ್ಪೂರ್ತಿಕ ಇದನ್ನಷ್ಟೇ ನೋಡ್ತೇವೆ. ಮುಂದೆ ಅದ್ರ ಪರಿಣಾಮ ಹೀನ ಸ್ಥಿತಿ ಬರ್ತದೆ. ಜನ್ಮ ಜನ್ಮಾಂತರ ನಾವು ಹೀನ ಸ್ಥಿತಿ ಒಳಗೆ ಬಳಲಬೇಕಾಗ್ತದೆ. ಉನ್ನತ ಸ್ಥಿತಿಯನ್ನು ಹೊಂದುವುದು ಹೆಂಗೆ? ನಮ್ಮನ್ನು ನಾವು ತಿಳ್ಕೊಳ್ಳೋದು ಯಾವಾಗ ನಮಗೆ ಅವಕಾಶ ಸಿಗಬೇಕು? ಪಾಪ ಕರ್ಮದಿಂದ ನಮಗೆ ಇಲ್ಲಿ ಬರಾಕಾಗುದಿಲ್ಲ, ಕೇಳಾಕಾಗುದಿಲ್ಲ, ಇಲ್ಲಿ ಕುಂದ್ರಾಕಾಗುದಿಲ್ಲ. ಪುಣ್ಯ ಮಾಡಿತ್ತಂದ್ರೆ ನೀತಿವಂತನಾಗಿ ನಡೆದನ ಪುಣ್ಯ. ಧರ್ಮಾಚರಣೆಗೆ ಪುಣ್ಯ ಅಂತಾರೆ. ಆ ಪುಣ್ಯ ಸಂಗ್ರಹ ಮಾಡುವಾಗ ನಿನಗೆ ಈ ವಿಚಾರ ಹೊಳಿತೈತಿ, ಇಂತಹ ವಿಚಾರ ಮಹಾತ್ಮರ ಸಂಘ ಸಿಗ್ತೈತಿ. ದೊಡ್ಡ ಆ ಲಾಭ ಮುಂದೆ ಏನಾಗೈತಿ, ನೀವು ಅದನ್ನ ಪ್ರಕಾರ ನಡ್ಕೋರಿ. ನಡ್ಕೊಳ್ಳೋದು ಬಹಳ ಕಠಿಣ ಅದ ಅಂತ ಹೇಳ್ತಿದ್ರು. ಯಾವ ನಡ್ಕೋತಾನ ಅದರ ಫಲ ಅವನು ಪಡಿತಾನೆ. ಈ ವಿಚಾರ ಹೇಳುದು ಕೇಳುದು ಇದು ಏನೈತಲ್ಲ, ಪರಿಣಾಮ ಮಾಡ್ತೈತಿ. ಬೇಕಾದಂತ ಅಜ್ಞಾನಿ ಅದಾನಂದ್ರೂ ಸಹ ನಾವು ಪರಿಣಾಮವನ್ನು ಮಾಡ್ತೇವೆ. ಅವ ಮತ್ತೆ ಯಾಕೆ ವಾಲ್ಮೀಕಿ ಅಂಥ ಅನೀತಿ ವ್ಯವಹಾರ ದಾರಿ ಬಡಿತಿದ್ದವ, ಮಂದಿನೆಲ್ಲ ಬಡಬಡ್ದ ದಾರಿ ಬಡಿಯೋ ಕೆಲಸ ಮಾಡ್ತಿದ್ದ. ನಾರದರ ಉಪದೇಶದಿಂದ ಅವನು ಪರಿವರ್ತನ ಆತ ಅವನ ಹೃದಯ. ನೀ ಮಾಡ್ತೀಪ, ನಾಳೆ ಅದ್ರ ಪಾಪ ಹೊರವ್ರು ಯಾರು ಅಂತ ಕೇಳಿದ. ನಿನ್ನ ಹೆಂಡ್ರು ಮಕ್ಕಳು ಯಾರ ತಗೋತಾರ ಕೇಳೋನು. ಇದನ್ನ ವಿಚಾರ ಮಾಡಿಲ್ಲ, ಹೇಳ್ಬೇಕಂತ ಸರಿ ಅಂತ ಅವ್ನ ಗಿಡಕ್ಕೆ ಕಟ್ಟಿ ಹೋದ. ಕಟ್ಟಿ ಹೋಗಿ ಅವ್ನು ಕೇಳಿದ, ನಾವ್ಯಾಕೆ ತಗೋಕ್ ಹೋಗೋಣ ಅಂದ್ರು. ನೀ ಮಾಡಿದ ಪಾಪದಾಗ ನಾ ಜನ ಯಾಕಾಗ? ನಾವೆಲ್ಲ ಹೆಂಡ್ರ ಮಕ್ಕಳು ಗುಜರಾನಿಗೆ ಏನೆಲ್ಲ ಮಾಡಿ ಸತ್ತೀವಿ ಅಂದ್ರೆ ನಮ್ಮ ಪಾಪ ಕರ್ಮ ತಗೋಗ ಹೆಂಡ್ರ ಮಕ್ಕಳು ಯಾರು ಬರ್ತಾರ? ಯಾರು ನೀ ತಿಳ್ಕೊಂಡಿ ಮುಂದೆ ಏನ ಅದನ್ನ ಯಾರು ಕಂಡಾರು ಅಂತ. ನಾಳೆ ನೀ ಅದನ್ನ ಅನುಭವಿಸಬೇಕಾಕೈತಿ. ನೀನುಂಬದೆ ನಿಮ್ಮ ಅಪ್ಪನುಂಬನೆ ಅಂತ. ಅದಕ್ಕೆ ಅವಾಗ ಹೊಳಿತು ವಾಲ್ಮೀಕಿ ಅಂತ ಅವ್ನು ಹಿಂದಿನ ಜನ್ಮ ಸಂಸ್ಕಾರ ಹೊಳಿತಿ. ಅವಾಗ ಅವ ನನಗೆ ಮಾರ್ಗದರ್ಶನ ಮಾಡ್ರಿ ಅಂತ ನಾರದ ಮುಂದೆ ತಿಳ್ಕೊಂಡಾಗ ಇದ ಅಭ್ಯಾಸ ಹೇಳಿದ್ರು ಅವ್ರು. ಮೊದಲಿಗೆ ಇದನ್ನ ರೂಢಿ ಆಗಲಿ ಅಂತೇಳಿ ರಾಮನ ನಾಮ ಸ್ಮರಣೆ ಹೇಳಿದ್ರು. ಮೀನು ಗೊತ್ತಾಗೋದಿಲ್ಲ ಅಂತೇಳಿ ಅಕಡೆ ಅವ್ರು ನಮ್ಗೆ ಇವ್ರು ಹೇಳಿದ್ರಲ್ಲ 108 ಜಪ ಮಾಡಂತೇಳಿ ಗೊತ್ತಾಗುದು. ರಾಮ ರಾಮ ಅದು ಧಾನ ತಲೆನಾಗಿ ಅವ್ನು ಹುಟ್ಟು ಬೆಳಿತಿ. ವಾಲ್ಮೀಕಿ ಅಂದ್ರೆ ಸಂಸ್ಕೃತದೊಳಗೆ ಹುಟ್ಟು ಅಂತಾರೆ. ಆ ನಂತರ ನಮ್ಗೆ ವಾಲ್ಮೀಕಿ ಅಂತ ಹೇಳ್ತಾರೆ. ಹಂಗ ನಮಗ ಇದು ಅಂಥವ್ರ ದರ್ಶನ ಕೇಳ್ತೀವಿ, ನಮ್ಗೆ ಪರಿವರ್ತನ ಆಗೋದು. ಎಷ್ಟು ಮಂದಿ ಮಹಾತ್ಮರ ದರ್ಶನ ಆಗೈತಿ, ನಮ್ಗೆ ಎಷ್ಟು ಮಟ್ಟಿಗೆ ನಮ್ಮ ಹೃದಯ ಪರಿವರ್ತನ ಆಗೈತಿ ನೋಡ್ಕೊರಿ. ಇದು ಏನು ಹೊಸ ವರ್ಷ ಅಂತೀರಿ, ನಮ್ಮ ಹಿಂದೂ ವರ್ಷ ಏನಾಲ್ ಬಿಡೋದು ಹೊಸ ವರ್ಷ ಉಗಾದಿಗೆ ಬರ್ತೈತಿ. ಇದು ನಮ್ಮ ಸಾಮಾನ್ಯವಾಗೆಲ್ಲ ಈ ಕ್ರಿಶ್ಚಿಯನ್ರು ಇವರೆಲ್ಲ ಹೊಸ ವರ್ಷ ಅಂತ ತಿಳ್ಕೊಂತಾರೆ. ಹೊಸ ವರ್ಷ ಅಂತಂದ್ರು ಹೊಸ ವರ್ಷ ಇವತ್ತಿನಿಂದಲೇ ನಾವು ಹೊಸ ಮನುಷ್ಯರಾಗ್ತಾರೆ ಮಾಡೋಣ. ಒಳ್ಳೆಯ ಮಾರ್ಗವನ್ನು ಹಿಡಿಯೋಣ. ಮಹಾತ್ಮರ ಒಂದು ಈ ವೇಳೆ ಕಳೆದೇವಿ. ಇದ್ರಾಗ ಹೊಸ ವರ್ಷದ ಇದ್ರೊಳಗೆ ಮುಂಜಾವಿನೊಳಗೆ ಇಂಥ ವೇಳೆ ಕಳೆದೇವು ನಾವು. ಶುಭ ವೇಳೆ, ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡೇವಿ. ಹೊಸ ಮನುಷ್ಯರಾಗೋಣ, ಹಳೆ ಮನುಷ್ಯರ ಬಿಡು. ನಿನ್ನ ಹಿಂದಿನ ಹಾದು ಅವೆಲ್ಲ ಅವನ್ನೆಲ್ಲ ಬಿಟ್ಟು ಬಿಡು. ನೀನು ಒಳ್ಳೆಯ ಮಾರ್ಗದರ್ಶನ ಪಡೆದಿಂದ ಆ ದಾರಿ ಹತ್ತ ನೋಡು. ನೀತಿವಂತರಾಗಿ ಬಾಳೋಣಪ್ಪ. ಇವತ್ತಿನಿಂದ ನಮಗೆ ಜ್ಞಾನ ಬೇಕಾಗಿಲ್ಲಪ್ಪ, ನೀತಿವಂತರಾಗಿ ಬಾಳೋಣ. ಯಾವ ಜೀವಿಗೂ ನಮ್ಮಿಂದ ತೊಂದರೆ ಆಗದಂತಹ ಆಚರಣೆ ಒಳಗೆ ನಾವು ತೊಡಗು. ಹಿಂಗ ಒಂದು ನಾವು ಮನುಷ್ಯನೊಳಗೆ ದೃಢ ನಿರ್ಧಾರವನ್ನು ಮಾಡಿ ನಮ್ಮ ಜೀವನವನ್ನು ಸಾಗಿಸಿದ್ದಾದ್ರೆ ನಮ್ಮ ಜೀವನನ ಪವಿತ್ರ. ನಾವು ಸಂಕಲ್ಪ ಮಾಡ್ಬೇಕು, ದೃಢ ಸಂಕಲ್ಪವನ್ನು. ಇವತ್ತಿನಿಂದ ಯಾರಿಗೂ ಯಾವುದೇ ರೀತಿಯಿಂದ ಅನ್ಯಾಯವನ್ನು ಮಾಡೋಣ. ಸನ್ಮಾರ್ಗ ಪದಂ ನ ವಿಚಲಂತ. ನ್ಯಾಯವಾದ ಮಾರ್ಗದಿಂದ, ಧರ್ಮವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಹಿಂದೆ ಸರಿಯುವುದಿಲ್ಲ. ಅಂಥವರಿಗೆ ಕಷ್ಟಗಳು ಭಾಳ ಬರ್ತಾವೆ. ನಮ್ಮ ಅವೆಲ್ಲ ವರಿಗೆ ಪರೀಕ್ಷೆಗೆ ಬರ್ತಿರ್ತಾವೆ. ಹರಿಶ್ಚಂದ್ರನ ಕಟ್ಟಿ ಕೇಳ್ತಾರೆ, ಎಲ್ಲರೂ ಕೇಳಿ ಅವು ಕಷ್ಟಗಳು ಬಂದು ಬರುವಣ, ಎಲ್ಲರಿಗೂ ಬರುವಣ. ಜೀವನ ಪ್ರಾರಬ್ಧ ಕರ್ಮ ಕಣ್ಸೋರಾಗಿ ಬರ್ತಿರ್ತಾವ. ಅವನ್ನ ನಾವು ಎದುರಿಸಬೇಕಾಕೈತಿ. ಅವಕ್ಕೆಲ್ಲ ಸೊಪ್ಪು ಹಾಕಬಾರ್ದು ಅಂತ ಹೇಳ್ತಿದ್ರಪ್ಪ. ಬೇಕಾದ ಬರಲಿ, ಏನು ಬಂದ್ರು ಕ್ಯಾಕಿ ಬಿಡ್ಬೇಕು ನೋಡಂತಿದ್ರಪ್ಪ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಗೋವಿಂದ ಅಂದ್ರೆ ನಮ್ಮ ನಿಜವಾದ ಸ್ವರೂಪದ ನೆನಪಿನ ಕಡೆ ಲಕ್ಷ್ಯ. ಅದರ ನೆನಪು ಯಾವಾಗಲೂ ನಾನೇ ಆ ಸಚ್ಚಿದಾನಂದ ಸ್ವರೂಪನಿದ್ದೇನೆ ಅನ್ನುವಂಥದ್ರ ಕಡೆ ನಾವು ಲಕ್ಷ್ಯ. ನಮ್ಮ ಇರುವಿನ ಕಡೆ ಲಕ್ಷ್ಯ. ಏನೆಲ್ಲ ಬಂದದ್ದು ಯಾರಿಗೆ ಬಂದೈತಿ? ನಾನು ಅಲ್ಲದಕ್ಕೆ ಬಂದೈತಿ. ನನಗೇನಾಗೈತಿ? ನಾನು ಬೇರೆ ಇದ್ದೀನಿ, ಅದ ಬೇರೆ ಐತಿ. ನಾನು ಬೇರೆ ತಟಸ್ಥಾಗಿ ಇರಾಕ್ ಕಲಿಬೇಕು ನಾವು.
ಈ ಸಂಸ್ಕಾರವನ್ನು ನಾವು ಮಾಡ್ಕೋಬೇಕಾಗಿದೆ. ಎಲ್ಲಿ ತನಕ ಈ ಸಂಸ್ಕಾರವನ್ನು ನಾವು ಮಾಡ್ಕೋದಿಲ್ಲ ಅಲ್ಲಿ ತನಕ ನಮಗೆ ನೀತಿ ಪಾಲನೆ ಮಾಡೋಕ್ಕಾಗೋದಿಲ್ಲ. ಅಧ್ಯಾತ್ಮ ಸಂಸ್ಕಾರವನ್ನು ನಾವು ಅಳವಡಿಸ್ಕೊಂಡಾಗ ನಮ್ಗೆ ನೀತಿಯನ್ನು ನಡ್ಕೊಳಕ್ ಹೋಗ್ಬೇಕು. ಅದ್ರಾಗ ಅವಾಗ ಗೊತ್ತಾಗತ್ತೆ ನಮ್ಗೆ ಇದ್ರಾಗ ದೋಷ ಐತಿಪ್ಪ, ಹಿಂಗೆ ಮಾಡೋದ್ರಿಂದ ನಮ್ಗೆ ಕೆಡಕಾಕೈತಿ ಅನ್ನೋದು ಗೊತ್ತಾಗ್ತದೆ. ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಸಮಾಧಾನ ಆಗುವಂಗೆ ನೀನು ನಡ್ಕೋ. ಇದ ನೀತಿ. ಯಾರು ಇನ್ನೊಬ್ಬರ ಸಮಾಧಾನವನ್ನು ಕೆಡಿಸ್ತಾರೆ ಅವ್ರಿಗೆ ಸಮಾಧಾನ ಹೊಂದೋ ಹಕ್ಕಿಲ್ಲ. ಮನಸ್ಸಿಗೆ ಸಮಾಧಾನ ಶಾಂತಿ ನಮಗೆ ಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಸಮಾಧಾನ ಶಾಂತಿ ಆಗುವಂಗೆ ನೀನು ನಡ್ಕೋ. ಇನ್ನೊಬ್ಬರು ಸಮಾಧಾನ ಕೆಡಿಸಿದೆ ಅಂದ್ರೆ ಸಮಾಧಾನ ಹೊಂದಕ್ಕಾಗೋದಿಲ್ಲ. ಮಾಡಿ ನೋಡ್ಕೋರಿ, ಪ್ರಯೋಗ ಮಾಡಿ ನೋಡ್ಕೋರಿ ನೀವು. ಎಷ್ಟು ಶಾಂತ ಇರ್ತದೆ ನಿನ್ನ ಮನಸ್ಸು. ನೀತಿ ಕರೆ ಹೇಳೋ ಮನಸ್ಸು ಹೆಂಗಿರ್ತೈತಿ, ಸುಳ್ಳು ಹೇಳೋ ಮನಸ್ಸು ಹೆಂಗಿರ್ತೈತಿ, ಮನಸ್ಸಿನಾಗ ಕಟ್ಟಿರ್ತೈತಿ ನನಗೆ. ನೀ ಯಾರಿಗೆ ಗೊತ್ತಿರಲಿಲ್ಲ ಏನು ಮಾಡಿದ್ದೆ ಅಲ್ಲಿ ಅದಕ್ಕೆ ಸಾಕ್ಷಿ, ಆತ್ಮಸಾಕ್ಷಿ ಒಂದು ಐತಿ. ನೀ ಏನಾದ್ರು ತಿಳ್ಕೊಂಡಿದ್ದಿ ಯಾರು ನೋಡೇ ಇಲ್ಲ ನಾ ಮಾಡಿದ್ದಂತೇಳಿ ಮುಚ್ಚಬಹುದು. ಇಲ್ಲೆಲ್ಲ ಕರ್ಮ ಮನುಷ್ಯರ ಕೋಟ್ನಾಗ ಏನಾರು ರೊಕ್ಕ ಕೊಟ್ಟು ಏನಾರ ಖತರ್ನಾಕ್ ಪಾರಾಗ್ಬೋದು. ಆದ್ರೆ ಧರ್ಮದ ಕೋಟ್ನ್ಯಾಗ ಆವ ಬಲವಿಡಿದಕ್ಕಿದ ದುರಿತವನ್ನೆಸಗಿ ಜೀವಿಸುವೆ ಮಾಜ ದುಸುರಲೇ ಮಾನವ ಅಂತ. ಯಾವ ಬಲ ಐತಿ ನಿನಗೆ? ಯಾರು ರಕ್ಷಣೆ ಮಾಡೋರು ಅದಾರ? ಬೇಲ್ ಕೊಡೋರು ಯಾರು ಅದಾರ? ಇಲ್ಲಿ ಏನಾರು ಖತರ್ನಾಕ್ ಮಾಡಿ ಬೇಲ್ ತಗೊಂಬಂದು ಏನಾರು ಹೋಗ್ಬೋದು. ಅಲ್ಲಿ ಯಾರು ಇಲ್ಲ, ಯಾರು ನಿನ್ನ ರಕ್ಷಣೆ ಮಾಡುವುದು. ನಿನ್ನ ಧರ್ಮ ಒಂದೇ ನಿನ್ನ ರಕ್ಷಣೆ ಮಾಡು. ಧರ್ಮೋ ರಕ್ಷತಿ ರಕ್ಷಿತ. ಅದಕ್ಕೆ ಧರ್ಮ ಅಂದ್ರೆ ನೀ ಮಾಡಿದಂಥ ಪುಣ್ಯ, ಇನ್ನೊಬ್ಬರಿಗೆ ಹಿತ ಮಾಡಿದ್ದು ಏನೈತಿ ಅದು ನಿನ್ನನ್ನ ಕಾಪಾಡ್ತದೆ. ಅದ ನಿನ್ನನ್ನು ಕಾಪಾಡುದು. ಯಾವ ದೇವರು ಜನರು ನಿನ್ನನ್ನು ಕಾಪಾಡುದು. ಯಾವ ಗುಡಿ ಗುಂಡಾಗ ನಡ್ಕೊಂಡ್ರು ಅದರಿಂದ ನಿನ್ಗೆ ಯಾವ ಫಲಾನೂ ಇಲ್ಲ. ಇದೇನು ನಡ್ಕೊಂಡಿರ್ತೀಯಲ್ಲ, ಜೀವಿಗಳಿಗೆ ಸಂತೋಷ ಆಗೋದು, ಉಪಕಾರ ಮಾಡಿದ ಫಲ ಅದು ನಿನ್ನ ರಕ್ಷಣೆ ಮಾಡ್ತದೆ. ಅದಕ್ಕೆ ಜೀವಿಗಳಿಗೆ ಸಂತೋಷಗೊಳಿಸ್ರಿ ಅಂತ. ಇದ್ರ ಫಲ ನಿಮಗೆ ಮುಂದೆ ಬರ್ತದೆ, ದೊಡ್ಡ ಫಲ ಸಿಗ್ತದೆ. ಅದು ಕಲ್ಲು ಕಟ್ಟಿಗೆ ಪೂಜೆ ಮಾಡಿದ್ರೆ ಯಾವ ಫಲ ಸಿಗ್ತೈತಿ? ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲಿ ನಾವು ಅದಕ್ಕೆ ಸಂತೋಷಗೊಳಿಸ್ಬೇಕು. ಅದಕ್ಕೆ ಎಲ್ಲರೂ ದೇವರು ನಾವು ಪೂಜಾರಿ. ನಾವು ಪೂಜೆ ಮಾಡಕ್ಕೆ ನೀನು 3 ಗಂಟೆ ನನ್ನ ಪೂಜೆಯಿಂದ ನಿಮಗೆ ಸಂತೋಷ ಆದ್ರೆ ಸಾಕು. ನಾ ಸಂತೋಷ ಆಗೋ ಮಟ್ಟ ಪೂಜೆ ಮಾಡವನ ನೀವು. ಇದ ನಡಿಬೇಕು. ಹೆಜ್ಜೆ ಹೆಜ್ಜೆಗೂ ಈ ದೇವರ ಪೂಜೆ, ಜೀವಿಗಳಿಗೆ ಕೆಡಕಾಗದಂತ ಆಚರಣೆ, ಈ ನಿದರ್ಶನ ನೋಡಿ ಮಹಾತ್ಮ. ಅದಕ್ಕೆ ಮಹಾತ್ಮ ಆತ್ಮಾನಂದರು, ನಿರಂಜನಪ್ಪ ಅವರು, ಶಿವಾನಂದಜ್ಜ ಅವರು, ಸಿದ್ಧಾರು ಅವ್ರು ನಿದರ್ಶನ ನೋಡ್ರಿ. ನೀವು ಪೀಡ ಕೊಟ್ಟವ್ರಿಗೆ ಏನಾದ್ರು ಪೀಡ ಕೊಟ್ಟಾರ ನೀವು? ಯಾರು ಕೆಡಕ್ ಮಾಡಿರ್ತಾರ ಅವ್ರಿಗೆ ಸಹಿತ ಉಪಕಾರ. ಪ್ರತ್ಯಕ್ಷ ನಾವು ನೋಡೇವಿ, ಇದ್ದು ತೋರಿಸಿದ್ರು ಇರಾಕಾಗೋದಿಲ್ಲ. ಇದ್ದು ತೋರ್ಸಾರಿಲ್ಲ. ಯಾವುದೇ ಮಹಾತ್ಮನ ನಿಶ್ಚಿತ ವ್ಯವಹಾರ ಮಾಡ್ಯಾರನೋ ಅವ್ಯವಹಾರ, ಅನೀತಿ ವ್ಯವಹಾರ ಈ ಜಗತ್ತಿನೊಳಗೆ ಇಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ, ಯಾರೂ ಮಾಡಿಲ್ಲ. ಮಾಡಿಲ್ಲ ಅಂತ ಅವ್ರು ಉನ್ನತ ಸ್ಥಿತಿಯನ್ನು ಅವ್ರು ಹೊಂದಬೇಕು. ನಿನಗೂ ಆ ಉನ್ನತ ಸ್ಥಿತಿ ಹೊಂದಬೇಕನ್ನುವಂಗಿದ್ರೆ ಅನೀತಿಯನ್ನು ಪಾಲನೆ ಮಾಡು. ಅದಕ್ಕೆ ಜನ್ಮ ಜನ್ಮಾಂತರ ತಪಸ್ಸು ಬೇಕಿದೆ. ಇದ ತಪಸ್ಸು. ಇನ್ನೊಬ್ಬರಿಗೆ ಕೆಡಕಾಗದಂತಹ ಆಚರಣೆಯನ್ನು ಮಾಡ್ತೇವಲ್ಲ, ಇದ ತಪಸ್ಸು. ಉಳ್ಕಿದ್ ನೀ ಏನು ಬೇಕಾಗಿಲ್ಲ. ಈ ಮಂಟಿಗಾಲಿ ನಿಂದ್ರುವುದು, ಯಾಕ್ರಿ ಬಾತ್ಲಿ ನಿಂದ್ರುವುದು, ಮತ್ತೆ ಏನೇನು ಮಾಡ್ತೇವಲ್ಲ ಹಠದಿಂದ ಮಾಡೋದು, ಅದು ಯಾವುದು ತಪಸ್ಸಲ್ಲ. ಅದೇನು ಮಾಡೋದು? ಶುಷ್ಕ ತಪಸ್ಸು. ಇಲ್ಲಿನ ಅಂತಃಕರಣಕ್ಕೆ ಪೆಟ್ಟು ಹತ್ತದಂತಹ ಆಚರಣೆ ಅದಕ್ಕೆ ಬೇಕು. ನಮ್ಮ ಮೊದಲು ಬೇಕು. ಇನ್ನೊಬ್ಬರಿಗೆ ಅಂತಃಕರಣಕ್ಕೆ ಪೆಟ್ಟು ಹತ್ತುವಂತಹ ಮಾತು, ವಾಣಿಯಿಂದ, ಮನಸ್ಸಿನಿಂದ, ಶರೀರದಿಂದ ಈ ಪೂಜಾ ನಡಿಬೇಕು ನೋಡಂತಿದ್ರು. ಇದಕ್ಕೇನು ಬಾಹ್ಯ ಸಾಮಾನು ಬೇಕಾಗಿಲ್ಲ, ಯಾವ ಸಾಮಾನು ಬೇಕಾಗಿಲ್ಲ. ಹೊರಗಿನ ಸಾಮಾನು ಏನು, ಈಗ ಗಂಟಿ, ಜಾಗತಿ, ಧೂಪ, ದೀಪ ಏನೂ ಬೇಕಾಗಿಲ್ಲ. ಹೊರಗಿನ ಬೇಕಾಗಿಲ್ಲ. ಅವುಗಳಿಂದ ಏನೂ ಉಪಯೋಗ ಇಲ್ಲ. ಅವನು ಬಿಟ್ರೆ ಏನಾರು ಆಕೈತಂದ್ರೆ ನಾವು ಹೊರ ಕಟ್ಟಿದ್ದ ಬಿಡ್ರಿ ಅಂತ ಹೇಳ್ಯಾರಪ್ಪ ಅವ್ರು. ಅವಶ್ಯಕತೆ ಇಲ್ಲ. ಅದಕ್ಕೆ ಮಳ್ಳಾಗಾಕ ಹೋಗ್ಬೇಡ್ರಿ. ಜೊಳ್ಳು ಪೂಜೆ ಅದು, ಅದರಿಂದ ವ್ಯರ್ಥ. ಇದು ನಿಜವಾದ ಪೂಜೆ, ಜೀವಿಗಳನ್ನು ಸಂತೋಷಗೊಳಿಸ. ಅದಕ್ಕೆ ಹೇಳ್ಯಾರ ಅವ್ರು, ಏನಕ್ಕೇನು ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಇದೇ ದೇವರ ಪೂಜೆ ಅಂದಿಂದ ಬಟ್ಟಿಟ್ಟು ಹೇಳಿದ್ಮ್ಯಾಗ ಉಳಿಕಿದೆಲ್ಲ ಅಲ್ಲ ಅನ್ನಂಗ ಹೋಗಿಲ್ಲ. ಇದ ನೀತಿ. ಜೀವಿಗಳನ್ನ ಸಂತೋಷಗೊಳಿಸೋದನ್ನ ನೀತಿ, ಇದ ಧರ್ಮ. ಈ ಆಚರಣೆಯೊಳಗೆ ನಾವು ತೊಡಗಬೇಕು. ಪರಸ್ಪರ ಇದನ್ನೆಲ್ಲ ಕೇಳಿದ್ಮ್ಯಾಗ ಇದಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ನೀವು ಅಂತ ಹೇಳ್ಯಾರಪ್ಪ. ಎಷ್ಟು ನೀ ಮಾಡ್ತೀವಿ
ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವಿ, ಅಷ್ಟು ನಿನ್ನ ಪುಣ್ಯ ವೃದ್ಧಿ ಆಗ್ತೈತಿ. ಬಹಳ ಜನ್ಮದ ಪುಣ್ಯ ಒದಗಿ ಬಂದಾಗ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ನೀಡುತ್ತೆ. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ. ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಜೀವಭಾವ ನಡೆದ ನಿಜ ನಿಶ್ಚಯ ಅಂತಾರಲ್ಲ. ಎಷ್ಟು ಜನ ಜನ್ಮದಾಗ ಉಪಕಾರ ಮಾಡ್ಯಾರ ಜನರಿಗೆ, ಎಷ್ಟು ಜನರಿಗೆ ಮಾಡಿದ್ದಾರೆ. ವಿಷಯದ ಆಸಕ್ತಿ ಕಡಿಮೆ ಆದಾಗ ಬರ್ತೈತಿ ಉಪಕಾರ ಮಾಡಕ್ಕೆ. ಅಪ್ಪ ಅವ್ರು ಹೇಳ್ತಾರೆ ರಾಮಾತುರಾರಾಮ್ ಎಷ್ಟು ಕೆಟ್ಟ ಕೆಲಸ ಮಾಡ್ತಾನೆ ಹೇಳಕ್ ಬರ್ಬೋದು. ರಾಮಾತುರಾರಾಮ್ ಎಷ್ಟು ಜನರಿಗೆ ಒಳ್ಳೇದು ಮಾಡ್ತಾನೋ ಹೇಳಕ್ ಲೆಕ್ಕಿಲ್ಲದಷ್ಟು ಉಪಕಾರ ಮಾಡ್ಯಾರ. ಹೌದ್ರಿ, ಮಾಡ್ಯಾರಿಲ್ಲ. ಮಹಾತ್ಮರಾದವರೆಲ್ಲ ಎಲ್ಲ ಜೀವಿಗಳಿಗೆ, ತಮ್ಮ ಸಂಪರ್ಕದಲ್ಲಿ ಬರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಅವರು ಕರುಣಾ ದೃಷ್ಟಿಯಿಂದ ಅವನ್ನ ರಕ್ಷಣೆ ಮಾಡಿ ನೀತಿವಂತರಾಗಿ ಅವ್ರನ್ನ ರಕ್ಷಣೆ ಮಾಡಿದ್ರಿ. ನೀತಿ ವಿಧಾನ ಹೊರೆ ಪೊರಿಸಿದರನೆಂದು ಬೆಸಸು, ಹೊರೆ ಅಂದ್ರೆ ರಕ್ಷಿಸಿ. ಯಾರು ನಿನ್ನನ್ನು ಆಶ್ರಯಿಸಿಕೊಂಡು ಬಂದಿದ್ದಾರೆ, ಮಹಾತ್ಮರ ಆಶ್ರಯ ಮಾಡಿದವ್ರಿಗೆ ಯಾರಿಗೆ ಅಕಲ್ಯಾಣಾಗೈತಿ, ನಂಬಿದವ್ರಿಗೆ ಯಾರಿಗೆ ಅಕಲ್ಯಾಣಾಗೈತಿ. ಎಡಕಂತಿ ಯಾರಿಗೂ ಆಗಿಲ್ಲ, ಎಡಕ್ಕೆ ಮಾಡಿದವ್ರಿಗೆ ಸದಾ ಕಲ್ಯಾಣ. ಅಂಥ ನಿಮ್ಮಲ್ಲೇ ಈಗ ಪವರ್, ಅಂಥದನ್ನ ಆಚರಣೆ ತಪ್ಪೇವು ನಾವು. ಕ್ರಮ ತಪ್ಪೈತಿ ಅಂದರೆ ನಾವು ಏನು ಮಾಡಬಾರದನ್ನು ಮಾಡಾಕತ್ತೀವಿ, ಆಗಬಾರದು ಆಗತ್ತೆ. ಯಾವುದನ್ನು ಮಾಡಬೇಕು ಅದನ್ನು ಬಿಟ್ಟೇವಿ, ಮಾಡಬಾರದನ್ನು ಮಾಡಬೇಕು. ನಾವು ಮಾಡಬೇಕಾದಂಥ ಕೆಲಸ ಏನೈತೆ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋ ಕೆಲಸದಾಗ ನಾವು ತೊಡಗಿದ್ರೆ ಇನ್ನೊಬ್ಬರು ಬರ್ತೀವಿ. ಪ್ರತಿಯೊಬ್ಬರು ಆತ್ಮ ನಿರೀಕ್ಷಣೆ ಮಾಡ್ಕೊಳ್ಳೋಕೆ ಹಚ್ಚಿದ್ವಿ ಅಂದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡಬೇಕನ್ನೋ ಭಾವ ಬರುವುದೇ ಇಲ್ಲ. ಅನ್ಯದ್ರ ಸುಖ ಹೋಗಬೇಕು ಏನೈತಲ್ಲ ಇನ್ನೊಬ್ಬರು ಕೆಡಕ್ ಮಾಡಕ್ಕೆ. ನಮಗೆ ಬೇಕಾದದ್ದು ನನ್ನೊಳಗೆ ಐತನೂ ಸಂಶೋಧನೆ, ಆತ್ಮ ಸಂಶೋಧನದ ಅಭ್ಯಾಸದಲ್ಲಿ ತೊಡಗೆ, ಆತ್ಮಚಿಂತನದ ಅಭ್ಯಾಸ ತೊಡಗಿದ್ರೆ ನಿಮಗೂ ಕಲ್ಯಾಣ ಐತಿ, ಜಗತ್ತಿಗೂ ಕಲ್ಯಾಣ. ನನಗೆ ಹಿತ ಆಗುವಂತೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ ಯಾವುದು ಅಂದ್ರೆ ಇದೇ ಆತ್ಮಚಿಂತನದ ಅಭ್ಯಾಸ. ಬಿಟ್ಟು ಬಿಡದೆ ಈ ಆತ್ಮಚಿಂತನದ ಅಭ್ಯಾಸವಾಗಿ ತೊಡಗಿದ್ರೆ ನೀತಿವಂತನಾಗಿ ನಿಂತ್ಕೊಳ್ಳ. ಅದು ಬಿಟ್ಟು ವಿಷಯ ಚಿಂತನೆ ಹಾಗಂದ್ರೆ ಅದು ವಿಷಯ ಚಿಂತನೆ ಏನ್ ಮಾಡಕ್ ಹಚ್ಚತಿ, ಆಶಾ ಸರಳ ರೀತಿಯಿಂದ ಸಿಕ್ಕಿಲ್ಲ ಅಂದ್ರೆ ಕೆಡಕ್ ಮಾಡಕ್ ಸುಳ್ಳು ಹೇಳಿ ಹಂಗಾರ ತಗೋಬೇಕು. ತಪ್ಪು ದಾರಿ ತುಳಿಯಾಕ ಹೆಚ್ಚೆ ಬಿಡ್ತದೆ. ಏನ್ ಇದ್ದಿದ್ರಾಗ ನಾವು ಯದೃಚ್ಛಾ ಲಾಭ ಸಂತುಷ್ಟ ಏನ್ ಸಿಗ್ತದೆ ನಮ್ಮ ಆರೋಗ್ಯ ಪ್ರಕಾರ ಇದ್ದಿದ್ರಾಗ ನಾವು ಜೀವನ ಸಾಕ್ತೀವಿ. ಹೆಚ್ಚಿನ ಯಾಕೆ ಬೇಕಾಗೈತಿ ನಮ್ಗೆ ಇವತ್ತು ಎಷ್ಟೈತಿ ನಮ್ಗೆ ಇಷ್ಟರಾಗ ಹೆಚ್ಚಿನಕ್ಕೆ ನಾವು ಆಶೆ ಮಾಡಕ್ ಹೋಗುತ್ತೆ. ಹೆಚ್ಚಿನ ಆಶಾ ನಮ್ಮನ್ನ ದಾರಿ ತಪ್ಪಿಸ್ತದೆ, ಅಡ್ಡ ದಾರಿ ಹಿಡಿಸ್ತದ. ನೋಡಿ ನೀವು ವಿಷಯ ಸಂಗ್ರಹ ಹೆಂಗೆ ಹೆಚ್ಚಿಗೆ ಆಕೈತಿ, ಹಂಗಾಗಿ ಮನುಷ್ಯನಿಗೆ ಇದು ಬದಲಾವಣೆ ಹಾಕೊಂತ ಹೋಗ್ತದೆ. ಅವನು ಒಳ್ಳೆಯ ಆಚರಣೆ ಇವನ್ನೆಲ್ಲ ಅದಕ್ಕೆ ಕೆಡಿಸ್ಬಿಡ್ತೈತಿ. ನೋಡಿ ನೀವು ದುಡ್ಡು ಹೆಚ್ಚಾದಂಗೆ ಏನ್ ಮಾಡ್ತೈತಿ, ಕಾಳು ಕೂಳು ಜಾಸ್ತಿ ಆಗುತ್ತಲೇ ಏನ್ ಮಾಡ್ತೈತಿ ಮನುಷ್ಯ, ಏನ್ ಮಾಡ್ತಾನೆ ಆ ಚಟಾರಿಗಳಿಗೆ ಆದೇನು ಹಾಕೊಂಡು ಕುಂದಿರ್ತಾನೆ. ಬಹಳಷ್ಟು ಸಾಲಿಗಳು ದೊಡ್ಡ ಪಗಾರ ತಗೊಂಡು ಏನ್ ಮಾಡಿದಿ ಮತ್ತು ತಿಂಗಳಿಗೆ ಅಂದ್ರೆ ನೀವು ಮತ್ತೆ ಸಾಲನ ಹದಿಲ್ಲ. ಎಲ್ಲ ಬಾರು ಇವೆಲ್ಲ ಚಟಗಳು ಎಷ್ಟು ಅಂಟ್ಕೊಂಡು ಅಂತವ್ರ ಸಂಘ ಕೂಡಿ ಬಿಡ್ತೀನಿ ನಿನಗೆ. ಹಂಗೆ ಮಾಡಿದ್ರನ್ನ ಜೀವನ ಅಂತ ತಿಳ್ಕೊಂಡ್ಬಿಟ್ಟೇವಿ ನಾವು. ಜೀವನನ ವಿಷಯ ಲಂಪಟತನಕ್ಕೆ ಬಿದ್ದು ಬಿಟ್ಟಿವಿ. ಬಹಳಷ್ಟು ಪಗಾರ ತಗೊಂಡು ಬಹಳಷ್ಟು ಸಾಲಿ ಕಲ್ತು ದೊಡ್ಡ ಶಾಣೆಯಾಗಿ ಏನ್ ಮಾಡಿದ್ವಿ. ಅದಕ್ಕೆ ಹೆಚ್ಚಿನ ಲಕ್ಕ ಧನವಿರಲು ಕೆಡಗುಂ. ಯಾಕೆ ಕೇಳ್ಯಾರ ಅವ್ರ ಅನುಭವಗಳು. ಬಹಳ ದುಡ್ಡು ಏನೈತಿ ನಮ್ಗದು ದಾರಿ ತಪ್ಪಿಸ್ತು. ಎಷ್ಟು ಬೇಕಷ್ಟೇ ನಾವು ಅದಕ್ಕೆ ಮಹತ್ವ ಕೊಡ್ಬೇಕು. ಈ ವಿಚಾರ ಸಂಪರ್ಕ ನಮಗೆ ಬೇಕು. ಮೊದಲು ಹೆಚ್ಚು ಅಧ್ಯಾತ್ಮ ಸಂಸ್ಕಾರ ಇದ್ರೆ ದಾರಿ ತಪ್ಪುದಿಲ್ಲ. ಅದಾರ ಸಾಕಷ್ಟು ಆದ್ರೆ ಅವ್ಯವಹಾರ ಮಾಡಲಿ ಇವ್ರು ಭಾಳ ಕಡಿಮೆ ಅಂತ ಭಾಳ ಕಡಿಮೆ ಜನ ಸಿಗ್ತಾರೆ. ಮದ ಬಂದ್ಬಿಡ್ತೈತಿ, ದುಡ್ಡಿನ ಮದ ಪೀಡಾ ಕೊಡಕ್ ಅನ್ಸತಿಲ್ಲ. ಅಧಿಕಾರ ಮದ ಪೀಡಾ ಕೊಡಕ್ ಅನ್ಸತಿ. ಮಾಡಕ್ ಹೋಗ್ಬಾರ್ದು. ನಾವು ಅಧಿಕಾರ ಐತಿ ಅಂತ ಅದಕ್ಕೂ ನೀತಿ ಐತಿ, ಅಧಿಕಾರಿಗಳಿಗೂ ನೀತಿ ಐತಿ, ಅವ್ರು ರಾಜನಿಗೂ ನೀತಿ ಐತಿ. ನಾನು ರಾಜ ಆದೇನೆ ಅಂತ ತಿಳ್ಕೊಂಡು ಅವ್ಯವಹಾರ ಮಾಡಿದ್ರೆ ಸಣ್ಣ ಪ್ರಾಣಿಗೆ ಅತಿ ಸಣ್ಣಾಗಿ ನಡ್ಕೋಬೇಕಾಗೈತೆ ಅಂತಿದ್ರು ಅಪ್ಪು. ಅಲ್ಲಿ ತಪ್ಪಿದಂದ್ರೆ ನೀತಿ ತಪ್ಪಿದ್ರೆ ನಿನಗೂ ಅದು ಶಿಕ್ಷೆ ಅದು. ಯಾರಿಗೂ ಬಿಡುದಿಲ್ಲ ಇದು, ಯಾರೂ ಹೊರತಲ್ಲ ಇದಕ್ಕೆ. ಅದಕ್ಕೆ ನಾವು ಬಹಳ ಎಚ್ಚರದಿಂದ ಇರ್ಬೇಕು. ಈ ಜಗತ್ತಿಗೆ ಬಂದ ಮ್ಯಾಗ ನಮ್ಮ ಸ್ಥಾನಮಾನ ನಾವು ದೊಡ್ಡ ಇದಾಗೇನೆ ತಿಳ್ಕೊಂಡ ಮಂಗಿನಂಗೆ ಮಾಡಿದೆ ಅಂದ್ರೆ, ಅವ್ಯವಹಾರ ಮಾಡಿದೆ ಅಂತಂದ್ರೆ ಅದು ಈ ಸ್ಥಿತಿ ಬರ್ತದೆ. ನನ್ನನ್ನು ಯಾರು ಕೇಳೋರಲ್ಲ, ನಾ ಸ್ವಾಮಿಗಳಾಗೀನಿ, ನಾನು ಏನು ಬೇಕಾದ್ ಮಾಡಿದ್ರೆ ನಡೀತೈತೆ ಅಂತ ತಿಳ್ಕೊಂಡು ನೋಡ್ರಿ ಅದು ಏನಾಕೈತಿ, ಎಂಥ ಸ್ಥಿತಿ ಬರ್ತೈತಿ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಶಿವಲಿಂಗ ಹೊರಳಿ ಕಚ್ಚುವ ಹೆಡೆನಾಗ ನೋಡೆಂದು ಸರ್ವಜ್ಞಾನ.
ಸರ್ವಜ್ಞ ಭಾಳ ಮಾರ್ಮಿಕವಾದ ಹೇಳ್ಯಾರ ಅವರು, ವಚನಗಳನ್ನ ಎಚ್ಚರಿಕೆ ಕೊಟ್ಟಾರ ಅವರು. ಎಂಥ ಸ್ಥಿತಿ ಬರ್ತದ, ಭಾಳ ಹೀನ ಸ್ಥಿತಿ ಬರ್ತದೆ. ನಾವು ಬೇಕಾದಂಥ ಧರ್ಮಗುರುಗಳು ಜಗದ್ಗುರುಗಳಾಗಿ ಮೆರೆದು ಎಂತೆಂಥ ಕಾರ್ಬಾರ ಮಾಡಾಕತ್ತೀವಿ. ಪಿಶಾಚಾಗಿ ಬಂದು ಅಪ್ಪವ್ರ ಹತ್ರ ಸಂಕಟ ಹೋಗ್ತೀವಿ. ಯಪ್ಪ ನೀನು ಮಾಡಿದ್ನು, ನಾನು ಎಲ್ಲ ಬೋಧ ಮಾಡಿದ್ನಿ, ಶಾಸ್ತ್ರ ಹೇಳಿ ಕೇಳಿ ಇಂಥ ಸ್ಥಿತಿ ಯಾಕೆ ಬಂತು ನಿನಗೆ, ಹಿಂಗೆ ತಪ್ಪು ಮಾಡಿದ್ನು ಯಪ್ಪ ಬಂದು ಹೇಳ್ಕೊಂಡವಪ್ಪ ಅವ್ರ ಹತ್ರ ಬಂದು ಸಂಕಟ ತೋಡ್ಕೊಂಡವ. ದೊಡ್ಡ ದೊಡ್ಡ ಸಾಧುಗಳು ಹೆಸರು ಹೇಳೋದು ಬೇಡ ಅಂತಿದ್ರು. ಹೆಸರು ಹೇಳಿ ಬಸ್ ನಾಕೈತಿ ಬೇಡ, ಹೆಸರು ಬೇಡ ಅಂತಿದ್ರು. ಅಂಥವು ತಮ್ಮ ಅವೆಲ್ಲ ಮುಕ್ತ ಆಗಿಲ್ಲ, ಹಂಗೆ ತಿರುಗ್ತಾವ, ಜನ್ಮ ಜನ್ಮಾಂತರ ತಿರುಗ್ತಾವ. ಈ ಶಾಸ್ತ್ರ ಹೇಳೋರು ಕೇಳೋರು ಶಾಣೆ ಸಂಪಾದಿರ್ತಾರೆ ಅಂತ ತಿಳ್ಕೊಬೇಡ ಅಂತಿದ್ರಪ್ಪ. ಭಾಳ ಲಪುಡ್ರು ಇರ್ತಾರೆ ಶಾಸ್ತ್ರ ಹೇಳೋರು ಕೇಳೋರು. ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂತ, ನಾಯಿಗಳಿದ್ದಾವೆ ಎಚ್ಚರಿಕೆ ಅಂತ ಬೋರ್ಡ್ ಕಟ್ಟಿರ್ತಾರೆ. ಅಂದ್ರೆ ಸ್ವಾಮಿಗಳಿದ್ದಾರೆ ಎಚ್ಚರಿಕೆ. ಸಮಾಜವನ್ನ ಸರಿಯಾಗಿ ಮಾರ್ಗದರ್ಶನ ಅವರು ದಾರಿ ತಪ್ಪಿಸೋದಿಲ್ಲ. ನಮ್ಗ ದಾರಿ ಸಿಕ್ಕಿಲ್ಲ, ಇನ್ನೊಬ್ಬರಿಗೆ ದಾರಿ ಏನು ತೋರಿಸ್ತೀವಿ. ನನಗೆ ಮೊದಲಿಗೆ ಸಮಾಧಾನ ಶಾಂತಿಯನ್ನು ಹೊಂದಿಲ್ಲ, ಇನ್ನೊಬ್ಬರಿಗೆ ಸಮಾಧಾನ ಶಾಂತಿ ಬರ್ತಾನೆ. ಮೊದಲ ಅಂಥವ್ರು ನಾವು ಅದನ್ನು ಸರಿಯಾಗಿ ಇವರು ಯೋಗ್ಯದರ ಈಗ್ಯದರ ನೋಡಿ ನಂಬ. ಸ್ವತಃ ನಿನ್ನ ಅನುಭವಕ್ಕೆ ಬಂದ್ರೆ ನಂಬ. ನಾ ಹೇಳ್ತಾನಂತೂ ನಂಬೇಡ ಅಂತ ಹೇಳ್ತಿದ್ರಪ್ಪ ಅವ್ರು. ನಮ್ಮನ್ನು ನಂಬೇಡ, ನಿಮ್ಮ ಇದನ್ನು ಕಳ್ಕೊಬೇಡ್ರಿ ಅಂತ ಅಂತಿರ್ತಾರೆ ಹೇಳ್ಯಾರ. ಅಲ್ಲಿ ಕೆಲವೇ ದೊಡ್ಡ ಸ್ವಾಮಿಗಳಂತೂ ನಂಬಕ್ ಹೋಗ್ಬೇಡ, ನಿಮ್ಮ ಇದನ್ನು ಕಳ್ಕೊಬೇಡ್ರಿ, ಸ್ವತಂತ್ರತೆಯನ್ನು ಕಳ್ಕೊಬೇಡ್ರಿ ಯಾರಿಗೂ. ನಿಮ್ಮಲ್ಲೇ ಐತದ, ನಿಮ್ಮ ಅನುಭವಕ್ಕೆ ಹೊಂದುವಂಥವು ಯಾರದಾರೆ ಅಂಥವ್ರು ನಂಬ. ಅಂಥವ್ರ ಮಾರ್ಗದರ್ಶನ, ಸರಿಯಾದ ಮಾರ್ಗದರ್ಶಕರು ಯಾರದಾರ ನೋಡ್ಕೊ. ಸುಳ್ಳ ಆಡಂಬರದ ಇವನ್ನೆಲ್ಲ ನೋಡ್ಕೊಂತ ಗಣ್ಣ ಹತ್ತಕ್ಕೆ ಹೋಗೋ, ಹೊರಗಿನ ಇದನ್ನು ನೋಡಕ್ ಹೋಗ್ಬೇಡ. ನಮ್ಗೆ ಯಾರಿಂದ ನಮ್ಮ ಅಂತಃಕರಣ ಹೃದಯ ಪರಿವರ್ತನೆ ಆಕೈತಿ ಅಂತಹ ವಿಚಾರಗಳನ್ನು ಕೇಳೋದ್ರಿಂದ ಅಂತಹ ಮಹಾತ್ಮನ ನಾವು ನಂಬುದು. ನೋಡ್ರಿ, ಮಹಾತ್ಮರು ಹೇಳಿದಂಥ ವಿಚಾರಗಳು ನಮ್ಮ ಪರಿಣಾಮವನ್ನು ಮಾಡ್ತಾವಲ್ಲ ಒಳಗೆ. ನಿಜವಾದ ಅನುಭವಿಗಳ ಮಾತು. ಅಪ್ಪವ್ರು ಹೇಳಿದ ಮಾತು ಕೇಳಿದ್ಮೇಲೆ ಎಲ್ಲರಿಗೂ ಕೇಳಿದವರಿದೆ ಈ ನಿಜವಾಗಿ ಅವ್ರ ಹೃದಯ ಅದು ಉಳಿದು ಯಾವ್ದಾರ ಪುಸ್ತಕವನ್ನು ಯಾರು ಹೇಳಿದ್ದು ಅಷ್ಟು ಪುಸ್ತಕ ಓದಿಲ್ಲ. ನೇರವಾಗಿ ಅವಕ್ಕೇನಂತಾರೆ, ಆ ವಾಣಿಗಳಿಗೆ ಎಂಥ ವಾಣಿ ಅಂತಾರೆ, ಅವಕ್ಕೆ ಅಪೌರುಷೇಯ ವಾಣಿಗಳು ಅಂತ ಕರೀತಾರೆ. ಪೌರುಷವಾಣಿ ಎಲ್ಲವೂ ಸಮಾಧಿಯನ್ನು ಹೊಂದಿ ಉತ್ಥಾನಾಗಿ ಬಂದು ಏನು ಬೋಧ ಮಾಡ್ತಾರಲ್ಲ, ಆ ಜೀವಿಗಳಿಗೆ ವಿಶೇಷ ಪರಿಣಾಮ ಉಂಟು ಅಪೌರುಷೇಯವಾಣಿ. ಅದನ್ನು ಕೇಳುವಂತ ಭಾಗ್ಯ ನಮಗೆ ಬೇಕಲ್ಲ. ಅಪೌರುಷೇಯವಾಣಿ ಎಲ್ಲ ನಾವು ಇನ್ನೊಬ್ಬರು ಹೇಳಿದ್ದನ್ನ ನಾ ಹೇಳಾಕ್ತೇನೆಲ್ಲ, ಇದು ಪೌರುಷವಾಣಿ. ಅಪ್ಪವ್ರು ಹೇಳಾಕ್ತಾರೆ ಸ್ವಂತ ಅದನ್ನು ಕಂಡ ನೀ ಕಂಡದ್ದು ಹೇಳ. ಯಾರ ಪುಸ್ತಕದಂದು ಹೇಳಕ್ ಹೋಗ್ಬೇಡ, ಯಾರ ಹೇಳಿದ್ದನ್ನು ಹೇಳಕ್ ಹೋಗ್ಬೇಡ, ಸ್ವತಃ ನೀ ಕಂಡದ್ದು ಸ್ವಂತ ಕಂಡದ್ದನ್ನು ಹೇಳ್ತೇನೆ. ಇವರು ಹೇಳ್ಯಾರಲ್ಲ ಕಬೀರ್, तुम कहते हो कागज की लेखी, मैं कहते हूँ आंखों की देखे. ನಾನು ಏನು ಹೇಳ್ತೀನಿ, ಸ್ವತಃ ನಾ ಕಂಡದ್ದನ್ನು ಹೇಳಿದ್ರು ಕಂಡದಂತ ಸಿಟ್ಟು ಅಂತ. ಅಪ್ಪ ಅನುಭವ ಹೇಳ್ತಲೇ ಎಲ್ಲಾರ್ಗಿ ಭಾಷಣ ಆಕೈತಿ ಹೌದಿಲ್ಲ. ದೊಡ್ಡ ನಾ ಎಲ್ಲರಿಗೂ ಇಳಕಲಾಗಿಬಿಟ್ಟೇನೆ ಈಗ ಅಂತಿದ್ರು ಅಪ್ಪ ಅವ್ರು. ಯಾರು ಸಾಧು ಸನ್ಯಾಸಿ ಜಗದ್ಗುರುಗಳು ಅನ್ನೋರಿಗೆಲ್ಲ ಇಳಕಲಾಗಿಬಿಟ್ಟೇವೆ ನಾವು. ಯಾವಾಗ ಈ ಶರೀರ ಹೊರೀತ ಅಂತಿದ್ದಾರಲ್ಲ ಅವ್ರು ಅಂದ್ರಪ್ಪ. ಗೌಡ್ರು ಬಂದಾರ ಅಂತೇಳಿ ಜಗನ ಬಿಡುದ್ರಿ. ಅವ್ರ ಕಾರ್ಯಕ್ರಮದಾಗ ಬಂದ್ರಂದ್ರೆ ನಮ್ದು ಅರ್ಜೆಂಟ್ ಐತ್ರಿ ಅಂದವ್ರು ಜಗ ಬಿಡ್ತಾರೆ. ಬಂದ್ರೆ ಇನ್ನು ಕರಿ ಹೆಚ್ಚಾರ ನಮ್ಮನ್ನ ಅಂತೇಳಿ. ನಿರಂಜನ ಅಪ್ಪ ಅವ್ರಾತಿ, ಆತ್ಮಾನಂದ ಅಪ್ಪ ಅವ್ರಾತಿ ಕಾರ್ಯಕ್ರಮದಾಗ ಇದ್ರ ಅಂದ್ರೆ ಅಲ್ಲಿ ಒಬ್ಬ ಸಾಧು ಸನ್ಯಾಸ ಬಂತ ನಮಗೆ ದಾಳಿ ಅಂತ ಗೌಡ್ರ ಗಸ್ತಿ ಬಡಿಗೆ ಬಂತು ಜಗನ ಬಿಡ್ತಿದ್ರು. ಯಾಕೆ ಯಾರನ್ನು ಬಿಡ್ತಿದ್ದಿಲ್ಲಪ್ಪ ಅವ್ರು ನಿಜವಾದದ್ದನ್ನ. ಎದಕ್ಕೆ ಬಂದಿರಿ ನೀವು, ಏನ್ ಮಾಡಾಕತ್ತೀರಿ, ಎದಕ್ಕೆ ಹಾಕಿ ಅದನ್ನ ಸೋಗು ಯಾವ್ದಾರ ಧರ್ಮದಾಗ ಬರ್ದತ್ತೇನೆ. ಧರ್ಮಾಚರಣೆಯನ್ನು ಸೋಗ ಹಾಕೋದ ಧರ್ಮಾಚರಣೆ ಅಂತ ಯಾವ್ದಾರ ಗ್ರಂಥದಾಗ ಬರ್ದಾರ ತೆಗಿ ನೋಡೋಣ. ಈ ಸೋಗ ಯಾವ್ದ್ರ ಸಂಬಂಧ ಹಾಕಿ ಸಂಪಾದಕಿರಿ ಗುರ್ತನ ಇದು ಪೋಷಾಕಿನ ಮ್ಯಾಗಿಂದ ಅದನ್ನ ನಿರ್ಣಯ ಮಾಡಾಕೈತೇನೆ. ಡ್ರೆಸ್ ಮೇಕ್ ಇಟ್ ನಾಟ್ ಎ ಮ್ಯಾನ್ ಅಂತ ಪೋಷಾಕಿನ ಮ್ಯಾಗಿಂದ ನಿರ್ಣಯ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಜನರಿಗೆ ಮೋಸ ಮಾಡ್ತೀನಿ ಅದನ್ನ. ನೀತಿ ಎಲ್ಲರಿಗೂ ಒಂದೇ ಐತೇನೆ, ಬೇರೆ ಬೇರೆ ಐತೆ. ನೀತಿಯಿಂದ ನೋಡ್ಬೋದು ಎಲ್ಲ ಧರ್ಮದವ್ರಿಗೆ ಒಂದೇ ಐತಿಲ್ಲ. ಮತ್ತೆ ಬೇರೆ ಬೇರೆ ಧರ್ಮ ಯಾಕೆ ಮಾಡ್ಕೊಂಡು ಕೂತೀವಿ? ಎಲ್ಲಾ ಧರ್ಮಗಳೆಲ್ಲ ನೀತಿಯಿಂದ ನಡ್ಕೋರಿ ಅಂತ ಹೇಳ್ತಾವ, ಅನೀತಿಯಿಂದ ನಡ್ಕೋ ಅಂತ ಹೇಳ್ತಾವ. ಎಲ್ಲಾ ಧರ್ಮದ ಗುರಿ ಏನೈತಿ? ನೀತಿ ತಪ್ಪಬೇಡ್ರಿ, ನೀತಿ ಧರ್ಮದಿಂದ ನಡ್ಕೋರಿ ಅಂತ ಎಲ್ಲ ಧರ್ಮದ ಗುರಿ ಅದೇ ಐತಿ. ನೀವು ಬೇರೆ ಬೇರೆ ಅಂತ ಹೋಗಿ ಹಾಕೊಂಡು ಬೇರೆ ಬೇರೆ ಮಾಡ್ಕೊಂಡು ಕುಂತೀವಿ.
ಅದು ಒಂದು ಒಳಗಿನ ಆಚರಣೆ ಎಲ್ಲರಿಗೂ ಒಂದೇ ಐತಿಲ್ಲ. ಯಾವ್ದಾರ ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದು, ಯಾವ್ದಾರ ಒಂದು ಜಾತಿಗೆ ಸಂಬಂಧಪಟ್ಟದ್ದು. ಹಿಂದಿನ ಕಾಲದವ್ರ ನೀತಿ ಬೇರೆ, ಈಗಿನವ್ರು ಬೇರೆ, ಮುಂದಿನವ್ರು ಬೇರೆ ಬೇರೆ ಐತಿ. ಮತ್ತೆ ಎಲ್ಲಾ ಕಾಲದವ್ರಿಗೂ ಒಂದೇ ಐತಿಲ್ಲ. ಅದು ಎಲ್ಲಾ ಕಾಲದವ್ರಿಗೂ ಎಲ್ಲಾ ವರ್ಗದವ್ರಿಗೂ ಉಪಯೋಗ ಬರುವಂತಹದ್ದನ್ನ ಸನಾತನ ಋಷಿಗಳು ಹೇಳ್ಕೊಂತ ಬಂದಾರ. ಅದು ಯಾರು ಗುಂಪು ಮಾಡುವಂತಹದ್ದನ್ನ ವಿಷಯ ಅಲ್ಲ. ಇದು ನೀತಿ ಧರ್ಮಾಚರಣೆ, ಅದು ಗುಂಪು ಮಾಡುವಂತಹ ವಿಷಯ ಅಲ್ಲ. ಹೊರಗೇನು ಸೋಮ ಹಾಕೊಂಡು ಅಡ್ಯಾಡ್ತಿ ಎಲ್ಲ ಗುಂಪು ಮಾಡ್ಕೊಂಡು ಹೊಡೆದಾಡ್ತೀವಿ. ಮತ್ತೆ ಎದಕ್ಕೆ ಬೇಕಾಗಿ ಅವನ್ನೆಲ್ಲ ಹೋಗಿ ಹಾಕೊಂಡು ನಾವೊಂದು ಧರ್ಮ ನಾವು ಬೇರೆ, ನಾನು ಶ್ರೇಷ್ಠ ಧರ್ಮ ಅಂತ. ಗುಡ್ಡೆಲ್ಲ ಗವಾರೆಲ್ಲ ಎದಿ ಮ್ಯಾಗ ಗಡಿಗೆ ಹಾಕು ಅಂತ, ನಾನು ಧರ್ಮ ಶ್ರೇಷ್ಠ ಅಂತ ಗುಣಗಡಿಗೆ ಹಾಕೊಂಡು ಕುಂತು. ಹೌದಿಲ್ಲ? ಎತ್ತಲ್ಲ ಕಾಟೆ ಎಲ್ಲ ನೆತ್ತಿ ಮ್ಯಾಗ ಹಾಕ ಬಾಳ ಅಂತ ದುಡ್ಲ ಬಿಟ್ಕೊಂಡು ನೀ ಹಾಕಿ. ಎದಕ್ಕೆ ಬೇಕಾಗೈತಿ ಇದು? ಆ ಗಡಿಗೆ ಹಾಕೋದು ದುಡ್ಲ ಬಿಡೋದು ಎದಕ್ಕೆ ಬೇಕಾಗೈತಿ? ಅವನ್ನೆಲ್ಲ ಹೇಸಿರಲ್ಲ, ಅವನ್ನೆಲ್ಲ ಮಾಡಬೇಡ್ರಿ ಅಂತ. ಅವನ್ನೆಲ್ಲ ನೀ ಬೇಕಾದ ಪ್ರಕಾರ ನೀನು ಪೋಷಾಕ್ ಬೇಕಾದ ಹಾಕುವುದು, ರಾಜ ಪೋಷಾಕ್ ಹಾಕ, ಅದಕ್ಕೆ ಸಂಬಂಧ ಇಲ್ಲ. ನೀನು ಭಾರತ ತಕ್ಕಂಗೆ ನಿನಗೆ ಎಂತ ಬೇಕಾದ ಪೋಷಾಕ್ ಹಾಕುವುದು, ಅದಕ್ಕೇನು ಸಂಬಂಧ ಇಲ್ಲ. ನೀವು ಅಲ್ಲಿ ಹವಾಮಾನಕ್ಕೆ ತಕ್ಕಂಗೆ ವೇಷಭೂಷಣಗಳನ್ನು ಅಂತ ಹಾಕುವುದು. ಇಂಥಾದ ವೇಷ ಸಾಧುವಿಗಂತ ಎಲ್ಲಾರ ಬರ್ತಾರನ್ನ ತೆಗಿ ನೋಡೋಣ ಅಂತ ಹೇಳ್ತಿದ್ರಪ್ಪ. ಅದಕ್ಕೆ ಅವನ್ನೆಲ್ಲ ಜನರನ್ನೆಲ್ಲ ತಪ್ಪು ದಾರಿ ಗಳಿಸ್ತಾವ. ಅದ್ರ ಕಡೆ ನೋಡಾಕ್ ಹೋಗ್ಬೇಡ್ರಿ. ವಿಚಾರಕ್ಕೆ ಮಹತ್ವ. ಎಲ್ಲಿ ತನಕ ನಾವು ವಿಚಾರಕ್ಕೆ ಮಹತ್ವ ಕೊಡೋದಲ್ಲ, ಅಲ್ಲಿ ತನಕ ನಮಗೆ ನೀತಿ ಪಾಲನೆ ಮಾಡಕ್ಕೆ. ವಿಚಾರ ಅಂದ್ರೆ ಇದು ಹಿತಾನೋ, ಇದು ಅಹಿತನೋ, ಇದು ನಿತ್ಯ, ಇದು ಅನಿತ್ಯ, ಇದು ಸುಖದಾಯಕ, ಇದು ದುಃಖದಾಯಕ ಅನ್ನುವಂಥ ವಿಚಾರ. ಆ ವಿಚಾರ ಒಂಥರ ಸಂಘ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಅಂಥವ್ರು ನಿರಂತರ ಸಂಘದಿಂದ ಬೇಕಾದಂಥ ಪಾಪಿ ಅದನಂದ್ರು ಅವ ನೀತಿವಂತನಾಗ್ತಾನೆ. ಆಗ್ಯಾರ, ಪರಿವರ್ತನೆ ಆಗ್ಯಾರ. ರಗಡ ಮಂದಿ, ಎಷ್ಟೋ ಮಂದಿ ಆಗ್ಯಾರ, ಬದಲಾವಣೆ ಆಗ್ಯಾವಿಲ್ಲ. ನಮ್ಮ ಇತಿಹಾಸದೊಳಗೆ ನೋಡಿವಿಲ್ಲ. ಎಷ್ಟು ಮಂದಿ ಪಾಪಿ ಇದನ್ನು ಮಾಡಿರೋದು ಬದಲಾವಣೆ ಆಗ್ಯಾರ. ಬುದ್ಧನ ಇದ್ರಾಗ ಅವನು ಅಂಗುಲಿ ಅಂತ ಕೇಳಿರ್ಬೇಕು. ಹೌದಿಲ್ಲ? ಅವ್ನು ಎಷ್ಟು ಮಂದಿ ರಾಕ್ಷಸ. ಹೌದಿಲ್ಲ? ಬುದ್ಧನನ್ನು ತಿನ್ನಾಕ್ ಬಂದಿದ್ದ. ಬುದ್ಧನ ಪ್ರಭಾವ ಎಷ್ಟು ಮಂದಿ ಕೊಂಡು ತಿಂದ. ಅವನ ಬಟ್ಟೆಲ್ಲ ತರ ಮಾಡಿ ಹಾಕೋತಿದ್ದ. ಅಂತ ಪಾಪಿಷ್ಟ ಬುದ್ಧನ ಒಂದು ಇದರಿಂದ ಬುದ್ಧಂ ಶರಣಂ ಗಚ್ಚಾಮಿ ಅಹಿಂಸಾ ಪರಮೋ ಧರ್ಮ, ಹಿಂಸೆಯನ್ನು ಮಾಡಬೇಡ. ಅವಾಗ ನಮಗೂ ಹೊಳಿತವಂಗ ಬುದ್ಧನ ದರ್ಶನದಿಂದ ಪರಿಣಾಮ ಆಗ್ತದೆ. ನಮ್ಗೆಲ್ಲ ಯಾಕೆ ಪರಿಣಾಮ ಅಂತ ದರ್ಶನ ಇಂಥ ವಿಚಾರದಲ್ಲಿ ಕೇಳೋದ್ರಿಂದ ಪರಿಣಾಮ. ಕೆಲವು ಮಂದಿ ಮಹಾತ್ಮನ್ ನೋಡಿಲ್ಲ, ಅಪ್ಪ ಅವ್ರು ನೋಡಿಲ್ಲ, ನಿರಂಜನ ಅಪ್ಪ ಅವ್ರನ್ನು ನೋಡಿಲ್ಲ. ಅಂತ ಪರಿಶುದ್ಧ ಅಂತಃಕರಣಿದ್ದವ್ರು ಈ ವಿಚಾರವನ್ನು ಕೇಳೋದ್ರಿಂದ ಅವ್ರಿಗೆ ಪರಿಣಾಮ ಆಗ್ತದೆ. ಕೆಲವು ಮಂದಿ ನೋಡಿಲ್ಲ, ಅಪ್ಪ ಅವ್ರನ್ನ ನೋಡಿಲ್ಲ, ಕಂಡಿಲ್ಲ. ಅಂಥ ಒಂದು ಹಿಂದಿನ ಪುಣ್ಯಾತ್ಮರಿದ್ದವರು ಅವ್ರಿಗೆ ಈ ವಿಚಾರ, ಎಲ್ಲಿ ವಿಚಾರಗಳು, ಇಂಥ ವಿಚಾರಗಳು ನಾ ಕೇಳೇ ಇರಲ್ಲ ಜನ್ಮದಾಗ. ಅಂಥ ಅನುಭವದ ವಿಚಾರಗಳನ್ನು ಅವ್ರ ಮನುಷ್ಯನ ಮೇಲೆ ಪರಿಣಾಮ ಆಗಿ ಅವು ಪರಿವರ್ತನೆ. ಅದಕ್ಕೆ ಇದನ್ನು ನೆನಪಿನ ಮೇಲೆ ನಾವು ಇದನ್ನು ಕೇಳೋದ್ರಿಂದ ದೊಡ್ಡ ಲಾಭ. ಇದ್ರಾಗ ನಾವು ವೇಳೆ ಕಳೆಯಬೇಕು. ಹೆಚ್ಚು ಆಯುಷ್ಯದ ವೇಳೆಯನ್ನು ಇದ್ರೊಳಗೆ ಕಳೆದ್ರೆ ಜನ್ಮ ಸಾರ್ಥಕ. ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡಿಕೊಂಡ್ರೆ ವೇಳೆ ಅಂದ್ರೆ ಇದ ಮಹಾತ್ಮರು ಹೇಳಿದಂತಹ ವಿಚಾರಗಳ ಸ್ಮರಣೆ ಏನದಲ್ಲ, ಆತ್ಮಚಿಂತನದ ಅಭ್ಯಾಸ, ಇದೇ ನಮ್ಮ ಜನ್ಮ ಸಾರ್ಥಕತೆ ಮಾಡಿ. ಉಳಿದಿದ್ದೆಲ್ಲ ಆತ್ಮವಿಚಾರಗಳ ಕಾಲ ಕಳೆದ ವೇಳೆ ಎಲ್ಲ ವ್ಯಾಪ್ತ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಯೋಗ್ಯನ ನೋಡ್ಕೋರಿ. ಸುಮ್ಮನೆ ವೇಳೆ ಕಳೆಯಕತ್ತಿರೋ, ಇನ್ನು ಸಾರ್ಥಕ ಆಗ್ಲಿಕ್ಕತ್ತಿರೋ, ನಮ್ಗೆ ಆಯುಷ್ಯದ ವೇಳೆ ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಸಿಕ್ಕಂತ ವೇಳೆ ಸದುಪಯೋಗ ಮಾಡ್ಕೊ. ನಾಳೆ ಸಿಗುದಿಲ್ಲ. ಒತ್ತು ಹೋದರೆ ಮತ್ತೆ ಬಪ್ಪುದು, ಮುತ್ತು ಹೋದರೆ ಮತ್ತೆ ಬಪ್ಪುದು. ಕಳೆದ ವೇಳೆ ಮತ್ತೆ ಸಿಗುದಿಲ್ಲ ನಿನಗೆ. ಇದೇ ವೇಳೆ ಇಂಥಾದ ಶರೀರ, ಇಂಥಾದ ಒಂದು ನಿಮಗೆ ಅನುಕೂಲ ಆದಂಥ ಮಾಡಿಕೊಟ್ಟಾರ ಎಲ್ಲ. ಇದನ್ನ ಇಂಥ ಸಂಘ, ಇಂಥದ್ದು ನಿನಗೆ ಎಲ್ಲಿಯೂ ಸಿಗುದಿಲ್ಲ. ಅದಕ್ಕೆ ದೌಡು ಮಾಡಿಕೊಳ್ಳುವಂತ ಕೆಲಸ. ಇನ್ನು ಮ್ಯಾಗರ ಒಳ್ಳೆಯ ಆಚರಣೆ, ಬದಲಾವಣೆ ಆಗಿ ಪರಿವರ್ತನೆ ಆಗು. ಸ್ವಲ್ಪ ಇಲ್ಲ ಸ್ವಲ್ಪರ ಬದಲಾವಣೆ ಹಾಕುವಂತ ಅವಾಗ ನಿನಗೆ ಹೊಳಿತೈತಿ ಏನು ಲಾಭ ಐತಿ ಅನ್ನೋದು. ಮನಸ್ಸಿನಾಗಿ ವಿಚಾರಗಳ ಹೊಳದ್ರೆ ಪರಿವರ್ತನೆ ಆಕೈತಿ. ಔಷಧ ಒಳಗೆ ಹೋಗುವಂತ ನಾವು. ಹೌದಿಲ್ಲ? ಇದು ಒಳಗೆ ಹೋದ್ರೆ ಎಲ್ಲರಿಗೆ ಅದು ಪರಿವರ್ತನೆ ಆಕೈತಿ. ಇದನ್ನ ಒಳಗೆ ತಗೊಳಕ ಜಾಗ ಇಲ್ಲಲ್ಲ, ತುಂಬ್ಕೊಂಡು ಕುಂತಿದ್ದಾರೆ. ಅದನ್ನ ಖಾಲಿ ಮಾಡ. ಖಾಲಿ ಮಾಡಿದಾಗ ಈ ವಿಚಾರಗಳು ಒಳಗುಳಿತಾವೆ. ಒಳಗೆಲ್ಲ ಅನಾತ್ಮ ವಿಚಾರಗಳನ್ನು ತುಂಬ್ಕೊಂಡು ಕುಂತೇವೆ. ಜನ್ಮಾಂತರದಿಂದ ಅವನ್ನೆಲ್ಲ ಮರಿ. ಅದನ್ನ ಮರಿ, ಇದನ್ನ ಅರಿ. ಕಲ್ತದ್ದೆಲ್ಲ ಏನು ಅನಾತ್ಮ ವಿಚಾರಗಳನ್ನ ಏನು ಕಲ್ತಿಯಲ್ಲ, ಅದನ್ನೆಲ್ಲ ಮರಿ. ನಿನ್ನ ಬಗ್ಗೆ ಏನು ಐತಲ್ಲ ಇದನ್ನ ಅರಿ. ನಿರಂಜನ ಅಪ್ಪಗಳು ಇದನ್ನ ಹೇಳ್ತಿದ್ರು. ಅವ್ರ
ಕಲ್ತದ್ದೆಲ್ಲ ಮರ್ತದನ್ನ ಅರಿ. ನೀ ಕಲ್ತದ್ದು ದಾಟ ಅರಿ, ಅಲ್ಲದನ್ನ ಅನಾತ್ಮದ ಬಗ್ಗೆ ಕಲ್ತಿ, ನಿನ್ನ ಬಗ್ಗೆ ನೀ ಕಲಿಲಿಲ್ಲ ಅಂದ್ರೆ ಶನೆ ಹಾಕಿದ್ದೆ. ಅದನ್ನ ಕಲಿಬೇಕು, ಅದನ್ನ ಬಿಟ್ಟು ಕಲಿಬಾರ್ದು. ಸಾಲಿ ಅಂದ್ರೆ ನಿನ್ನ ಬಗ್ಗೆ ಕಲಿಸ್ತೇವೆ, ಅನಾತ್ಮದ ಜಗತ್ತಿನ ಬಗ್ಗೆ ಕಲಿಸೋದು ಸಾಲಿ. ಸಾಲಿ ಕಲ್ತ ಶಾನೆ ಹಾಕಿಯೋ, ನಿನ್ನ ಕಲ್ತರ ಶಾನೆ ಹಾಕಿದ್ಯೋ. ನೀನು ಸಾಲಿ ಕಲ್ತ ದಾಟ ಅದಿನಿ ಅಂತಿದ್ರು ಅಪ್ಪ. ಸಾಲಿ ಕಲ್ತ ಕಲಿಸೋರು ಏನಾಗ್ಯಾರ ನೋಡ್ಕೋ, ಅವ್ರಿಗಾರ ಸಮಾಧಾನ ಐತೇನೆ, ಕಲಿಸಿದವ್ರಿಗಾರ ಅದೇನು ಹೊಟ್ಟೆದ ವಿದ್ಯೆ. ಅದು ಬ್ರಹ್ಮ ವಿದ್ಯೆ ಏನಲ್ಲ, ಆತ್ಮವಿದ್ಯೆ ಏನಲ್ಲ. ಅದಕ್ಕೆ ಅಪರಾವಿದ್ಯೆ ಅಂತ, ಲೌಕಿಕ ವಿದ್ಯೆ, ಹೊಟ್ಟೆ ತುಂಬಿಕೊಳ್ಳೋ ವಿದ್ಯೆ. ಸಾಮಾನ್ಯ ಪಶು ಪಕ್ಷಿಗಳು ಮಾಡ್ಕೋತಾವ ಅಷ್ಟೇ ಕೆಲಸ. ಇದನ್ನ ಹೇಳಿರಲ್ಲ ಸಾಹೇಬ್ರು, ಇಷ್ಟ ಆಗಿ ಏನ್ ಮಾಡಪ್ಪ, ಇಷ್ಟ ಆಗ್ತದೆ, ಇಷ್ಟಕ್ಕಿಂತ ಹೆಚ್ಚಿನ ಏನ್ ಮಾಡಿದ್ವಿ ನಿನಗೆ. ಅದು ಶ್ರೇಷ್ಠ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಪರಬ್ರಹ್ಮದಿಂದ ಅಧಿಕ ಜಾಣ್ಮೆ ಇನ್ನುಂಟೆ. ಪರಬ್ರಹ್ಮದ ಅರಿವಿನಿಂದ, ಪರಬ್ರಹ್ಮ ಅಂದ್ರೆ ಸ್ವರೂಪವಾದಂತಹ ಇರುವಿನ ತಿಳುವಳಿಕೆ, ಅದು ಆತ್ಮ ನಿನ್ನನ್ನು ನೀ ತಿಳ್ಕೊಳ್ಳೋದ್ರಿಂದ ಅದಕ್ಕಿಂತ ಹೆಚ್ಚಿನ ಶಾಣಿತನ ಜಗತ್ತಿನೊಳಗೆ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇದಮುತ್ತಮಂ ಅಂತ. ಆತ್ಮಜ್ಞಾನಕ್ಕಿಂತ ಶ್ರೇಷ್ಠವಾದಂತಹ ತಿಳುವಳಿಕೆ ಜಗತ್ತಿನೊಳಗೆ ಮತ್ಯಾವುದಿಲ್ಲ. ಅಂತಹ ತಿಳುವಳಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂತಹ ಸಾಧನಗಳಿವೆ ನೀತಿ, ಧರ್ಮ. ಅದನ್ನ ಆಚರಣೆ ಮಾಡೋ, ನಿನಗೆ ಮಾಡಿ ನೋಡು, ವೈದಲ್ಲಿಗೆ ಹೋಗಿ ಮುಟ್ಟಿಸ್ತಾನೆ. ಅದನ್ನ ಬಿಟ್ಟಿ ಅಂದ್ರೆ ಮತ್ತೆ ಹೀನಿಸಿದ ಸ್ಥಿತಿ, ನರಕಕ್ಕೆ ಹೊಂಟಿನಿ. ನೀ ಧರ್ಮ ಬಿಟ್ಟಿ ಅಂದ್ರೆ ನರಕಕ್ಕೆ ಹೊಂಟಿನಿ. ನಾವು ಗುಡಿಗೆ ನಡ್ಕೋದು, ಗುಂಡಾರ ನಡ್ಕೋದು ಧರ್ಮ ಅಲ್ಲ. ಅದನ್ನ ದಾರಿ ತಪ್ಪಿ ಬಿಟ್ಟೇವೆ ನಾವು. ಸರಿಯಾದ ನಮ್ಮ ಮಾರ್ಗದರ್ಶನ, ನಮ್ಮ ಮನೆಯಾಗ ಇಂಥ ಮಾರ್ಗದರ್ಶನ ಇಲ್ಲದಕ್ಕಂತ ಪರಿಸರ ಸಿಕ್ಕ ಅದನ್ನು ಮಾಡ್ಕೊತ ಇಂಥ ವಿಚಾರವಂತರ ಸಂಘ ಸಿಕ್ಕಿದ್ರೆ ಎಲ್ಲಿ ಚೈತನ್ಯ ಐತಿ, ಅಲ್ಲಿ ಜೀವಿಗಳಿಗೆ ಸಂತೋಷ. ಹಸಿದವ್ರಿಗೆ ಅನ್ನ ಹಾಕಿ, ಒಣ ರೊಟ್ಟಿ ಚೂರಾದರೂ ಕೊಡೋನು. ಹಸಿದ ಜಠರಾಗ್ನಿಗೆ ಒಣ ರೊಟ್ಟಿ ಚೂರಾದರೂ ಕೊಡು. ಅದು ಏನು ಲಿಂಗಕ್ಕೆ ತೋರಿಸುತ್ತಾ ಉಂಬುವಾತನೇ ಕೇಳು ಅಂತ ಹೇಳ್ಯಾರಲ್ಲ ಕೆಲವು. ಬಿಡಿಸಾಕವನ್ನೆಲ್ಲ ಹೇಳ್ಯಾರ. ಆ ಲಿಂಗ ಉಂಬುವುದೇ ಕಪಿನಿ ಜಂಗಮಕ್ಕೆ, ಇದನ್ನರಿತು ಜಂಗಮಕ್ಕೆ ನೀಡಂದು ಸರ್ವತ್ರ. ನನ್ನ ಗುರುಗಳಿಗೆ ಲಿಂಗ ಸರಿದೋದಕ್ಕೆ ಎದೆ ಹಿಡಿದು ಪೂಜೆ ಮಾಡೋದು. ಪೂಜೆ ಮಾಡ್ತೀವಿ, ಪೂಜೆ ಎಲ್ಲಿ ದಾನ ಮಾಡಬೇಕು, ಎಲ್ಲಿ ದಾನ ಮಾಡಬೇಕು, ಎಲ್ಲಿ ದಾನ ಮಾಡಬೇಕು, ಅಂತಃಕರಣದೊಳಗೆ ಒಂದು ಶುದ್ಧವಾದಂತಹ ಅಂತಃಕರಣದೊಳಗೆ ಜ್ಞಾನದಾನ ಮಾಡಕ್ಕೆ ಬರುತ್ತೆ. ಎಲ್ಲರ ಕೈಯಾಗ ಕಟ್ಕೊಂಡು ನಾಲ್ಕೀ ಜೀವಿಗಳು ಅಂತ ಹೇಳ ಅಷ್ಟಮಾದೇವಿ. ಆಕಾರವಲ್ಲದ ನಿರಾಕಾರ ಲಿಂಗಕ್ಕೆ ಆಕಾರವನ್ನು ಕೊಟ್ಟು, ಕೈಯಲ್ಲಿ ಕೊಟ್ಟು, ಕೊರಳಲ್ಲಿ ನಾಲ್ಕೀ ಜೀವಿಗಳು ನರಕನಾಗೈತಿಲ್ಲ. ಅದನ್ನ ಹೇಳಬೇಕ. ಇಷ್ಟು ಹೇಳಿದ್ರು ಮತ್ತು ಅದನ್ನು ಮಾಡೋದು ಬಿಡುದಿಲ್ಲ ಅಂದ್ರೆ ಯಾವಾಗ ನಿನಗೆ ಉದ್ಧಾರ ಆಗೋದಿಲ್ಲ. ಯಾವಾಗ ಹೊರಗಿನ ಯಾವಾಗ ಜಡ ವಸ್ತುಗಳು ಅದು ಮೂಲ ವಸ್ತು ಆಗಲಾರದಂತ ನಿರಂಜನ ಅಪ್ಪಗಳು ಪದೇ ಪದೇ ಹೇಳ್ಯಾರ. ಅದು ಗುರುತು ಏನೈತಲ್ಲ, ಅದು ಮೂಲ ವಸ್ತು ಆಗಲಾರದು. ಏನ್ ಯಾವ ಗುರುತುನೂ ಅಲ್ಲ, ಅದು ಗುರುತಿಸ್ಲಿಕ್ಕೆ ಬರುದಿಲ್ಲ. ಅದು ಇವೆಲ್ಲ ಗುರುತಿಸಿದ್ದು ಎಲ್ಲವೂ ನಾಶ ಆಗ್ತಾವ, ನಾಶ ಆಗುವ ಜಡವಸ್ತುಗಳವು. ಮೂಲ ವಸ್ತುವನ್ನ ಯಾವ ಇದರಿಂದಲೂ ಚಿಹ್ನೆಯಿಂದಲೂ ಗುರುತಿಸ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಯಾವ ಚಿಹ್ನನೂ ಇಲ್ಲ, ನಿರಾಕಾರ. ನಿದ್ದೆಯನ್ನು ಯಾವ್ದರಿಂದ ಗುರ್ತಾ ಹಿಡಿತಿ, ನಿದ್ದೆ ಯಾಕೆ ಗುರ್ತಾ ಹಿಡಿತಿ ಹೇಳಂತಿದ್ರು. ಆರಾಮಿಗೆ ಯಾವ್ದಾರ ಗುರ್ತೈತಿ? ಆರಾಮ್ ಅಂದ್ರೆ ದೇವರು. ಆರಾಮನ್ನು ಗುರುತಿಸಾಕ ಯಾವ್ದಾರ ಒಂದು ಸಾಮಾನ್ಯ ಜಗತ್ತಿನ ಸಾಮಾನ್ಯ ಅವರ ಗುರ್ತಾಕ ಇಡಾಕ್ ಬರ್ತೈತಿ. ನಾವು ಯಾವ್ದಾರ ತುಣುಕು ತುಕುಡಿ ಕಲ್ಲು ಕಟ್ಟಿಗೆ ಇವನು ಇಟ್ಕೊಂಡು ಕುಂತೀವಿ ದೇವ್ರಂತ. ಅದಕ್ಕೆ ನಾಮ ರೂಪ ಇಟ್ಕೊಂಡು ಕುಂತೀವಿ. ಯಾವ ನಾಮರೂಪಗಳು ಅದನ್ನು ಗುರುತಿಸಲಾರು. ಈ ದೇವರನ್ನು ನೀ ದೇವರಂತ ಏನಾರ ಪೂಜೆ ಮಾಡ್ತೀವಿ, ನಾಮರೂಪಗಳು ಪೂಜೆ ಮಾಡ್ಕೊಂತ ಕುಂತೀವಿ, ದೇವ್ರ ಕಡೆ ಲಕ್ಷ್ಯ ಬಿಟ್ಟು ಬಿಡ್ತೀವಿ. ನಾಮರೂಪಗಳು ನೆನಪು ಮಾಡ್ತೀವಿ, ನಾಮರೂಪ ಇರ್ತವೆ. ನಿನಗೆ ಬೇಕಾದದ್ದು ಆರಾಮ್ ನೆನಪು ಮಾಡ್ಬೇಕಾದ್ರೆ ನಾಮರೂಪ ಕೈ ಬಿಟ್ಟಾಗ ಆರಾಮ. ಅವನು ಬಿಡು. ಸಾಕಾರದಿಂದ ನಿರಾಕಾರಕ್ಕೆ, ಸಾಕಾರದಿಂದ ಅಂದ್ರೆ ಅದನ್ನು ಬಿಟ್ಟಾಗನ ಅದಕ್ಕೆ ಹೊಂದಾಕೋಬೇಕು. ಈ ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ ಈ ಊರು ಬಿಟ್ಟಾಗ ಆ ಊರಿಗೆ ಹೋಗಬೇಕು. ಅದು ದಿಂದ ಅಂದ್ರೆ ಅದರಿಂದ ಬಿಟ್ಟ ಹೋಗ್ಬೇಕು. ಸಾಕಾರ ಬಿಟ್ಟಾಗ ನಿರಾಕಾರ ಸ್ಥಿತಿ. ಯಾವ ಆಕಾರ ಇಲ್ಲ ಅಲ್ಲಿ. ನಿದ್ದೆ ಮಾಡ ನಿಜ ಯಾವ ಆಕಾರ ಕಂಡಿ ಅಂದ್ರೆ ಯಾವ ರೂಪ ಕಂಡಿ, ಯಾವ ನಾಮ ಕಂಡಿಲ್ಲಿ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕಬೇಕಾಗಿಲ್ಲ. ಇನ್ನು ಶಾಶ್ವತ ಸುಖ ಹೊಂದಾಕಿಲ್ಲ. ಸ್ವತಃ ಅನುಭವದಿಂದ ಕಂಡವರು, ನಿಜವಾಗಿ ಅನುಭವ ಮಾಡಿಕೊಂಡವರು ಹೊರಗಿನ ಯಾವ ನಾಮರೂಪಗಳನ್ನು ಜನರಿಗೆ ಮಾಡಂತೆ ಹೇಳಿಲ್ಲ. ಅನುಭವ ಇಲ್ಲದವ್ರು ಈ ದಿನಾರ ಹೇಳ್ಕೊಂಡವ್ರ ದಾರಿ ತಪ್ಪಾರ.
ಅವ್ ಮನಸ್ಸು ನಿಲ್ಸಾಕ್ ಸಾಧನದ ಮನಸ್ಸು ನಿಲ್ಲುವುದೇ ಇಲ್ಲ. ಬೇಕಾದದ್ದು ಸಿಗು ಮಠ ನಮ್ಮ ಮನಸ್ಸು ಎದರಾಗೂ ನಿಲ್ಲುವುದಿಲ್ಲ. ನೀವು ಯಾವ ವಸ್ತುವಿನಲ್ಲಿ ನಿಲ್ತೈತೆ ಹೇಳಂಗ, ಯಾವ ಆಕಾರದಾಗ ನಿನ್ನ ಮನಸ್ಸು ನಿಲ್ತೈತೆ ನಿಲ್ಲಿಸ ಎದರಾಗೂ ನಿಲ್ಲುವುದಿಲ್ಲ. ಯಾಕೆ? ಅದ್ರಾಗಿಲ್ಲ. ಬೇಕಾದದ್ದು ಎಲ್ಲಿ ಐತಿ ಅದು ಸಿಗು ಮಠ ಮನಸ್ಸು ನನ್ನಲ್ಲೇ ಐತಿ ಅನ್ನೋದು ಅದಕ್ಕೆ ಮನದಟ್ಟು ಮಾಡಿ ಕೊಟ್ಟಾಗ ಅಲ್ಲಿ ಮನಸ್ಸು ನಿಲ್ತೈತಿ. ಇದಲ್ಲ ಎಲ್ಲವನ್ನ ಅಲ್ಲಗಳಿದೆ ಬಿಡಲಿಕ್ಕೆ ಬಾರದಂತಹ ಸ್ಥಿತಿ ಏನು ಎಲ್ಲಿ ಉಳಿತೈತಿ ಅದು ತನ್ನಲ್ಲಿ, ಅದರಿಂದ ಸುಖ. ಎಲ್ಲವನ್ನು ನೀತಿಗಳಿದೆ. ಎಲ್ಲ ಕಳೆದು ಉಳಿದ ಉಳಿಮೆಯ ತಾನು ಅದೇ ಸುಖ ಸ್ವರೂಪ ಐತೆ. ಬಿಡಲಿಕ್ಕೆ ಬಾರದಂತಹ ಇರುವೇನೈತೆ ಅಲ್ಲ ತನ್ನಲ್ಲೇ ತಾನು ಅನುಭವ ಪಡ್ತೈತೆ. ಅದಕ್ಕೆ ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿರ ಕಂಡ ರೂಪನೇ. ಅದಕ್ಕೆ ನಾವು ಇಂಥ ಒಂದು ಅಂತಃಕರಣ ಪರಿಸ್ಥಿತಿಯನ್ನು ಮಾಡ್ಕೋಬೇಕನ್ನುವಂಗಿದ್ರೆ ಅಂಥ ಒಂದು ಉತ್ತಮ ಆಚರಣೆ ಅದಕ್ಕೆ. ಮಹಾತ್ಮರ ಜನ್ಮ ಜನ್ಮಾಂತರ ತಪಸ್ಸು ಮಾಡಿರ್ತಾರೆ. ಅಂಥ ಅಂತಃಕರಣ ಶುದ್ಧಿಗಾಗಿ ಅವರು ಮಾಡಿದ ತಪಸ್ಸು ಜನ್ಮ ಜನ್ಮಾಂತರ ಇರ್ತಾರೆ. ನಾವು ಯಾವಾಗಲೂ ಒಂದಿನ ಕೇಳಿದ್ರೆ ಏನಪ್ಪ ಹಾಗೆಲ್ಲ ಎಲ್ಲಿವರೆಗೆ ನಾವು ಮಾಡಬೇಕು ಅಂದ್ರೆ ಇಂಥ ಆಚರಣೆ ಎಲ್ಲ ವಿಚಾರಗಳನ್ನ ಹೇಳಾಂಬ ಜ್ಞಾನ ಸಮಾಜ ಹತ್ತಬೇಕು, ಹೇಳಾಂಬ ಸಮಾಜ ಹತ್ತಬೇಕು. ಅಲ್ಲಿವರೆಗೂ ನಿರಂತರ ನಡೀಬೇಕು. ಜಾಸ್ತಿಯಿಂದ ಇದು ನಡೀಬೇಕು. ಅದ ಸಾಧನೆ ಮಾಡುವಂತ ಪ್ರಯತ್ನ. ನಾವು ಇನ್ನ ಆ ಸ್ಥಿತಿಯನ್ನು ಜಾಸ್ತಿ ಆಕೈತಂದ್ರೆ ನೀ ಅದನ್ನ ನೆನಪು ಮಾಡಿಲ್ಲ. ಅದನ್ನ ನೆನಪು ಮಾಡಿದ್ರೆ ನೀನು ಜಾಸ್ತಿ ಮಾತೇನಾರ ನೆನಪು ಮಾಡಬೇಕು. ಆರಾಮಿ ನೆನಪು ಮಾಡೋ ಜಾಸ್ತಿ ಎಷ್ಟೋ ಇವಾಗ ಕಳೆದಾವ ದಿನಗಳು ಕಳೆದಕ್ಕೆ ಗೊತ್ತಾಗಿಲ್ಲ. ಆ ಭಾವದಾಗಿತ್ತು ಅಲ್ಲಿ ಭಾವನೆಯನ್ನು ಹಿಡ್ಕೊಂಡು ಕುಂತೀನಿ ನೀವು. ಅವಾಗ ಜಾಸ್ತಿಗೆ ಕೊಡ್ತಾವೆ. ಇವೆಲ್ಲ ದೇಶ ಕಾಲಗಳ ಭಾವ ಬರ್ತಾವೆ ಅಂದ್ರೆ ಜಾಸ್ತಿಗೆ ಕೊಡ್ತಾರೆ. ಇವನ್ನೆಲ್ಲ ತೆಗೆದು ಯಾವ ವಸ್ತುಗಳು ನೆನಪಿಗೆ ಕೊಡೋಂಗಿಲ್ಲ, ಯಾವ ರೂಪದ ನೆನಪು ಕೊಡೋಂಗಿಲ್ಲ, ಯಾವ ಕಲ್ಪನೆಗಳು ಬರೋಂಗಿಲ್ಲ. ಇವನ್ನೆಲ್ಲ ಮನುಷ್ಯನೊಳಗೆ ಬರ್ತಕ್ಕಂಥವನ್ನೆಲ್ಲ ಹೊರಗೆ ಹಾಕಿ ಆ ಕಲ್ಪನಾ ರಹಿತ ಇವಿನ ಅನುಸಂಧಾನದೊಳಗೆ ಉಳ್ಕೋಬೇಕಾದ್ರೆ ವಾಸನೆಗಳನ್ನೆಲ್ಲ ನಾಶ ಮಾಡ್ತಾರೆ. ಯಾವುದೇ ತಕ್ಕ ವಾಸನೆ ಪುರುಷರೇ ಅಂತ ಯಾವ ವಾಸನೆನೂ ಉಳಿಗಿಲ್ಲ ಮನುಷ್ಯನಿಗೆ. ಜನ್ಮ ಜನ್ಮಾಂತ ಇದ್ದಂಥ ವಾಸನೆಗಳೇನದಾವ, ವಿಷಯದಿಂದ ಸುಖ ಹೊಂದಬೇಕನ್ನೋ ವಾಸನೆಗಳು ಎಲ್ಲ ವಿಚಾರದಿಂದ ಹೊರಗೆ ಹಾಕಬೇಕು ಪ್ರಯತ್ನ ನಾವು ಮಾಡಬೇಕು. ಇದೊಂದ ನಮ್ಮ ಕರ್ತವ್ಯ. ಉಳಿಕಿದ ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡೋ ಕರ್ತವ್ಯ ಯಾವುದೂ ಇಲ್ಲ. ಇದಕ್ಕಾಗಿ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು. ಕಲ್ಲು ಧರ್ಮ ಸಾಧನ ಶ್ರೇಷ್ಠವಾದಂತಹ ಧರ್ಮದ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಈ ಶರೀರ ಸಾಧನದ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ ಸಚ್ಚಿದಾನಂದ ಸ್ವರೂಪಕ್ಕೆ ಧರ್ಮ ಅಂತಾರೆ. ಶ್ರೇಷ್ಠವಾದಂತಹ ಧರ್ಮ ಇದು ಸಾಮಾನ್ಯ ಧರ್ಮ, ನೀತಿವಂತ ಆಚರಣೆ. ಶ್ರೇಷ್ಠವಾದ ಧರ್ಮ ಅಂದ್ರೆ ಇದ ಸಚ್ಚಿದಾನಂದ ಸ್ವರೂಪ. ಆ ಸ್ಥಿತಿಯನ್ನು ಹೊಂದುವುದು, ನಮ್ಮನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಧರ್ಮ ಅಂತಾರೆ. ನಮ್ಮನ್ನು ನಾವು ಹೊಂದಿಕೊಳ್ಳೋದು. ಅನ್ಯದನ್ನ ಆರೋಪ ಮಾಡ್ಕೊಂಡ್ಕೊಂತೀವಲ್ಲ, ಆರೋಪಿತ ಭಾವನೆಯನ್ನೆಲ್ಲ ತೆಗೆದು ಹಾಕಿ ನಾವು ಯಾವ ರೀತಿಯನ್ನು ತಿಳುವಳಿಕೆ ಒಳಗೆ ನಾವು ಉಳ್ಕೋದು ಅನ್ನೋದು. ನೀ ಏನದಿ ಅದ ನೀನಂತ ತಿಳ್ಕೋದ ಧರ್ಮ, ಅದ ದೀಕ್ಷಾ. ಇದು ಎಷ್ಟು ಹೇಳಿರು, ಎಷ್ಟು ಸಾಕಷ್ಟು ಸಲ ಅನುಭವ ಕೊಡುವಂಗೆ ಹೇಳಿರು. ನೆನಪಿಟ್ಕೊಳ್ಳೋ ಪುಣ್ಯಾತ್ಮರು ಎಷ್ಟು ಮಂದಿ ಇದ್ರಿ ಇದ್ರಾಗ. ಹೇಳ್ತೇನೆ ನೆನಪಿಟ್ಕೊಂಡ್ರಾಗ ನಮಗೆ ಅದನ್ನ ಅನುಭವ ತಗೊಳಕ್ ಬರ್ತೈತಿ, ನೆನಪು ಮಾಡ್ಕೊಳಕ್ ಬರ್ತೈತಿ. ಕೇಳೋ ಹೊತ್ನ್ಯಾಗ ತೂರಿಸ್ಕೊಂಡು ಕೂತ್ರೆ ಎಕಡೆ ಲಕ್ಷ ಕೊಟ್ರೆ ಬುದ್ಧಿ ಎಲ್ಲಾರ ಒತ್ತಿ ಇಟ್ಟು ಬಂದು ಕುಂತು ಏಜ್ ಬಿಡ್ಬೇಕು ಅಂತ ಏಜ್ ಇಟ್ಟು ಬಂದೀವಿ. ಅಲ್ಲಿ ಮೂಲೆ ಎಲ್ಲಿ ಸುಖ ಬುದ್ಧಿ ಮನ್ಯಾಗ ಇಲ್ಲಿ ಅಲ್ಲಿ ಮೀಟಿಂಗ್ ಮನಸ್ತಾರೆ. ಅಲ್ಲಿ ನಾಲ್ಕು ಬಂದು ಕುಂತೀವಿ, ಅಲ್ಲಿ ಒತ್ತಿ ಇಟ್ಟು ಅಲ್ಲಿಂದ ಇನ್ನು ಲಾಭ ಆಗಿತ್ತು. ಅದಕ್ಕೆ ಒಂದು 20 ಪುಣ್ಯಾತ್ಮರು ಬಂದು ನೀವು ತೊಡಗಿರಿಲ್ಲ, ಇದೇ ಲಾಭ. ನೀವು ಹೊರಗಿಂದ್ರಾಗಿ ಎದುರಾಗಿ ಏನು ಲಾಭ ಇಲ್ಲ. ಸಮಾಧಾನ ಶಾಂತಿ ಬೇಕಾಗಿತ್ತು ಅಂದ್ರೆ ಹೆಚ್ಚು ವೇಳೆಯನ್ನು ನಾವು ತಿಳ್ಕೊಳ್ತೀವಿ. ಭಾರತ ಪ್ರಕಾರ ನಡೆಯುವಂಗೆ ನಡೀತೈತಿ, ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗಬೇಡ. ಶರೀರ ಸಿದ್ಧಾಂತ ವ್ಯವಹಾರದ ಬಗ್ಗೆ ನೀವು ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾರಬ್ಧಂ ಪುಷ್ಯತೆ ವಪುರಿತೆ ನಿಶ್ಚಿತ್ಯ ಧೈರ್ಯಂ ಅವಲಂಬಿ ಅಭ್ಯಾಸಂ ಅಪನಯಂ ಕುರು. ಅದ್ರ ಬಗ್ಗೆ ಯಾವ್ದಾರ ಮಹಾತ್ಮರ ಶರೀರ ಬಗ್ಗೆ ಚಿಂತೆ ಮಾಡಿದ್ರೆ ನನ್ನ ಹೊಟ್ಟಿಗೆ ಅಂದ್ರೆ ನಾನು ಹ್ಯಾಂಗ್ ಪಾಲಿಗಳು, ಅದು ನಿನ್ನ ಕರ್ತವ್ಯ ಅಲ್ಲ. ಅದು ನಿನ್ನ ಕರ್ತವ್ಯನ ಆತ್ಮಚಿಂತನ ಬ್ರಹ್ಮಚಿಂತನ ಮಾಡ್ಕೋದು ಒಂದೇ ನಿನ್ನ ಕರ್ತವ್ಯ. ಉಳಿಸಿದ ಯಾವುದು ನಿನ್ನ ಕರ್ತವ್ಯ ಅಲ್ಲ. ಅದಕ್ಕೆ ನಾವು ಆ ಕರ್ತವ್ಯದಲ್ಲಿ ನಿರತರಾಗಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಸ್ವತಂತ್ರ ಮಂಡಳಿಗೆ ಅನಂತ ಸಲ್ಲಿಸಿ ಮಾತನಾಡ್ತೀನಿ.